ಹಲೋ, ಎಲ್ಲರಿಗೂ ನಮ್ಮ ಶರಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನೋಡೋಣ. ಫಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂತಂದರೆ, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ, ಇಂದಿರಾ ಗಾಂಧಿ ಪೀಸ್ ಪ್ರೈಸ್. ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಯಾರಿಗೆ ಸಿಕ್ಕ್ಯದ ಅಂತ ನಮ್ಗೆ ಗೊತ್ತಿರಬೇಕು. ಫಸ್ಟಾಗಿ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಯಾರಿಗೆ ಸಿಕ್ಕ್ಯದ ಅಂತಂದರೆ ಡೇನಿಯಲ್ ಬ್ಯಾರೆನ್ಬೋಯಿಮ್ ಮತ್ತು ಅಲಿ ಅಬು ಅವದ್. ಯಾರು? ಡೇನಿಯಲ್ ಬ್ಯಾರೆನ್ಬೋಯಿಮ್ ಮತ್ತು ಅಲಿ ಅಬು ಅವಾದ್. ಇವರಿಗೆ ಎದಕ್ಕೆ ಕೊಟ್ಟಾರಪ್ಪ ಅಂತಂದ್ರೆ ಇದು ಹೆಸರಿನಾಗೆ ಇಂಡಿಕೇಟ್ ಮಾಡ್ತದೆ ನೋಡ್ರಿ, ಇಂದಿರಾ ಗಾಂಧಿ ಪೀಸ್ ಪ್ರೈಸ್. ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಎದಕ್ಕೆ ಕೊಟ್ಟರು ಇವ್ರಿಗೆ ಅಂತಂದರೆ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವಿನ ಸಾಮರಸ್ಯಕ್ಕೆ ಶ್ರಮಿಸಿದ್ದಕ್ಕಾಗಿ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡ್ಬರ್ಕ್ ಗುಡ್ ರಿಲೇಷನ್ಶಿಪ್ ಫಾರ್ಮ್ ಮಾಡ್ಬೇಕಂದ್ಗೆಸಿಂದ ಇವರಿಬ್ಬರು ಭಾಳ ಟ್ರೈ ಮಾಡ್ತಾರೆ. ಯಾರು? ಡೇನಿಯಲ್ ಮತ್ತು ಅಲಿ ಅಬು ಅವದ್. ಅದ್ರ ಸಲಿಂದ ಇವರಿಗೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದು ಅವಾರ್ಡ್ ಏನು ಮಾಡಿದಾರಪ್ಪ ಅಂತಂದರೆ ಆನ್ಲೈನಾಗಿ ಕೊಟ್ಟಿದ್ದಾರೆ. ಯಾರಿಗೆ? ಆನ್ಲೈನ್ ಮೂಲಕ ಪ್ರದಾನ ಮಾಡಿದ್ದಾರೆ. ನೆಕ್ಸ್ಟ್, ನಿಮಗೆ ಗೊತ್ತಿರಬೇಕಪ್ಪ ಅಂತಂದ್ರೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಎದಕ್ಕೆ ಕೊಡ್ತಾರಪ್ಪ ಅಂತಂದ್ರೆ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಯಾವಾಗ್ಲಿಂದ ಸ್ಟಾರ್ಟ್ ಮಾಡಿದಾರಪ್ಪ ಅಂತಂದ್ರೆ 1986ಲಿಂದ. ಯಾರು ಕೊಡ್ತಾರೆ? ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ನಿಂದ ಏನು ಮಾಡ್ತಾರೆ, ಪ್ರತಿ ವರ್ಷ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಕೊಡ್ತಾರೆ. ನೆಕ್ಸ್ಟ್, 2022ನೇ ಸಾಲಿನ ಕೋವಿಡ್-19 ಯೋಧರಿಗೆ ಪ್ರದಾನ. 2022ದಾಗ ಇದು ಅವಾರ್ಡ್ ಯಾರಿಗೆ ಕೊಟ್ಟಿರಪ್ಪ ಅಂತಂದ್ರೆ ಭಾರತೀಯ ವೈದ್ಯಕೀಯ ಸಂಘ ಮತ್ತು ತರಬೇತಿ ಪಡೆಯದ ದಾದಿಯರ ಸಂಘಕ್ಕೆ ಜಂಟಿಯಾಗಿ ಏನು ಮಾಡಿದ್ರು ಇವ್ರಿಗೆ ಅಂತಂದ್ರೆ ದೇಶದ ಕೋವಿಡ್-19 ಯೋಧರ ಪ್ರತಿನಿಧಿಗಳಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಇವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓದಬೇಕಾಗಿರೋದು ನಾವು ಯಾವ್ದು ಇಂಪಾರ್ಟೆಂಟ್ ಅಂತಂದರೆ ಮ್ಯಾನ್ ಬುಕ್ಕರ್ ಪ್ರೈಸ್ ಅಥವಾ ಬರೀ ಬುಕ್ಕರ್ ಪ್ರೈಸ್ ಅಂತಲೂ ಕರೀತಾರೆ. ಮ್ಯಾನ್ ಬುಕ್ಕರ್ ಪ್ರೈಸ್ ಅಥವಾ ಬುಕ್ಕರ್ ಪ್ರೈಸ್ ಯಾರು ಗೆದ್ದಿದ್ದಾರಪ್ಪ ಅಂತಂದರೆ ಅವ್ರ ಹೆಸರು ಸಮಂತಾ ಹಾರ್ವೆ. ಯಾರು? ಸಮಂತಾ ಹಾರ್ವೆ. ಯಾವ ಒಂದು ಕೃತಿಗೆ ಗೆದ್ದಿದ್ದಾರೆ ಅಂತಂದರೆ ಆರ್ಬಿಟಲ್. ಸಮಂತಾ ಹಾರ್ವೆ ಅವರು ಆರ್ಬಿಟಲ್ ಕೃತಿಗೆ ಗೆದ್ದಿದ್ದಾರೆ. ಈ ಪ್ರಶಸ್ತಿ ಮೊತ್ತ ಎಷ್ಟಿರ್ತದೆ ಅಂತಂದರೆ ಟೋಟಲ್ 50,000 ಪೌಂಡ್ಸ್. 50,000 ಪೌಂಡ್ಸ್ ಅಂತಂದರೆ ಇಂಡಿಯನ್ ರುಪೀಸ್ನಾಗ 53 lakhs rupees. ನೆಕ್ಸ್ಟು ಈ ಕಾದಂಬರಿ ಅಂದ್ರೆ ಆರ್ಬಿಟಲ್ನಾಗ ಏನು ಕಂಟೆಂಟ್ ಅದ ಅಂತಂದರೆ ಆರ್ಬಿಟಲ್ನಾಗ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅದ್ರಾಗ ಅವ್ರು ಒಂದು ದಿನದಾಗ 16 ಸನ್ರೈಸ್ ಮತ್ತು 16 ಸನ್ಸೆಟ್ ನೋಡ್ತಾರೆ. ಅವ್ರ ಬಗ್ಗೆ ಒಂದು ದಿನದಾಗ ಏನೇನೆಲ್ಲ ನೋಡ್ತಾರೆ ಅವ್ರು, ಅದೆಲ್ಲ ಏನು ಮಾಡಿದಾರೆ ಈ ಆರ್ಬಿಟಲ್ ಬುಕ್ಕಿನಾಗ ಬರ್ದಾರ. ಅದಕ್ಕಾಗಿ ಇವ್ರಿಗೆ ಏನು ಕೊಟ್ಟಾರ? ಮ್ಯಾನ್ ಬುಕ್ಕರ್ ಅಥವಾ ಬುಕ್ಕರ್ ಪ್ರೈಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಬುಕ್ಕರ್ ಅವಾರ್ಡ್ ಎದಕ್ಕೆ ಕೊಡ್ತಾರೆ ಅಂತಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾರೆ. ಯಾರು ಎದಕ್ಕೆ ಕೊಡ್ತಾರೆ ಅಂತಂದರೆ ಮತ್ತೆ ಅದರೊಳಗೆ ಕ್ಲಾಸಿಫಿಕೇಷನ್ ಅದ. ಎದಕ್ಕೆ ಅಂತಂದರೆ ಇಂಗ್ಲೀಷ್ ನಾವೆಲ್ಸ್ಗಳಿಗೆ ಅಷ್ಟೇ ಕೊಡ್ತಾರೆ. ಇನ್ನೊಂದು ಬರ್ತದೆ ಟ್ರಾನ್ಸ್ಲೇಟೆಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಂದರೆ ಇಂಗ್ಲೀಷ್ಗೆ ಭಾಷಾಂತರಗೊಂಡ ಸಾಹಿತ್ಯಕ್ಕೆ. ಅಂದ್ರೆ ಒರಿಜಿನಲಿ ಅದು ಯಾವುದೇ ಎಕ್ಸಾಂಪಲ್ ಕನ್ನಡದಾಗಿರ್ಬೋದು, ಫ್ರೆಂಚ್ನಾಗಿರ್ಬೋದು, ಯಾವುದ್ರೊಳಗಾರೆ ಇರ್ಬೋದು, ಅದಕ್ಕೆ ಇಂಗ್ಲೀಷ್ದಾಗ ಟ್ರಾನ್ಸ್ಲೇಟ್ ಮಾಡಿರ್ತಾರಲ್ಲ, ಅದಕ್ಕೆ ಏನು ಮಾಡ್ತಾರೆ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಕೊಡ್ತಾರೆ. ಮ್ಯಾನ್ ಬುಕ್ಕರ್ ಕೊಡೋದು ಇಂಗ್ಲೀಷ್ ನಾವೆಲ್ಸಿಗೆ, ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಕೊಡೋದು ಇಂಗ್ಲೀಷಿಗೆ ಯಾವ ಟ್ರಾನ್ಸ್ಲೇಟ್ ಆಗಿರ್ತಾವೆ ನಾವೆಲ್ಸ್ ಅವ್ಕೆ ಕೊಡ್ತಾರೆ. ಈಗ ನಿಮಗೆ ಇದನ್ನು ಗೊತ್ತಿರಬೇಕು. ಮ್ಯಾನ್ ಬುಕ್ಕರ್ ಗೊತ್ತಾಯಿತು, ಇವ್ರು ಗೆದ್ದಿರೋದು ಯಾರು? ಸಮಂತಾ ಅವರು. ಯಾವ ಕೃತಿಗೆ? ಆರ್ಬಿಟಲ್. ಹಾಗೆ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದರೆ ಜರ್ಮನಿಯ ಲೇಖಕಿ ಜೆನ್ನಿ ಎಫೆನ್ಬ್ಯಾಂಕ್. ಯಾವ ಬ್ಯಾಂಕ್? ಎಫೆನ್ಬ್ಯಾಂಕ್. ಜೆನ್ನಿ ಎಫೆನ್ಬ್ಯಾಂಕ್. ಇವ್ರದ್ದು ಯಾವುದು? ಕೈದಂದು ರೋಸ್ ಇದ್ದಂಗೆ.
ಜೆನ್ನಿ ಎಫ್ ಎನ್ ಬ್ಯಾಂಕ್ ಯಾವ್ದು ಕೃತಿ ಕೊಟ್ಟಿದ್ದಾರೆ? ಕೈದಲ್ಲಿರೋ ರೋಸ್, ಕೈ ರೋಸ್. ಓಕೆ, ಇದರ ಪ್ರಶಸ್ತಿ ಮೊತ್ತ ಕೂಡ ಎಷ್ಟು? 50,000 ಪೌಂಡ್ಸ್, ಇಂಡಿಯನ್ ರುಪೀಸ್ನ 53 lakhs rupees. ಓಕೆ, ನಮ್ಮ ಭಾರತೀಯರು ಯಾರ್ಯಾರು ಗೆದ್ದಿದ್ದಾರೆ ಇದು ಮ್ಯಾನ್ ಬುಕ್ಕರ್ ಪ್ರೈಸ್ ಅಪ್ಪ ಅಂತಂದರೆ, ಸಲ್ಮಾನ್ ರಶೀದ್ ಅವರು ಗೆದ್ದಿದ್ದಾರೆ, ಅರುಂಧತಿ ರಾಯ್, ಕಿರಣ್ ದೇಸಾಯಿ, ಅರವಿಂದ್ ಅಡಿಗ ಮತ್ತು VS ನೈಪಾಲ್. ಇದು ಭಾಳ ಟೈಮ್ ಕ್ವಶನ್ಸ್ನ ಕೇಳ್ತಾರೆ. ದ ವೈಟ್ ಟೈಗರ್ ಯಾರು ಬರೆದಿದ್ದಾರೆ ಅಂತಂದರೆ ಅರವಿಂದ್ ಅಡಿಗ. ಸೊ ಇದು ಲೇಟೆಸ್ಟಾಗಿ ಗೆದ್ದಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತದೆ. ದ ವೈಟ್ ಟೈಗರ್ ಯಾರು ಬರೆದಿದ್ದಾರೆ? ಅರವಿಂದ್ ಅಡಿಗ. ನಮ್ಮ ದೇಶನಾಗ ಜ್ಞಾನಪೀಠ ಅವಾರ್ಡ್ ಕೊಡ್ತಾರೆ ರಿಲೇಟೆಡ್ ಟು ಸಾಹಿತ್ಯ ಕ್ಷೇತ್ರ. ಸೊ ಅದು ಫಸ್ಟ್ ಸ್ಟಾರ್ಟ್ ಮಾಡಿರೋದು ಯಾವಾಗ ಅಂತಂದರೆ 1961. 2023 ಲೇಟೆಸ್ಟ್ ಕೊಟ್ಟಿರೋದು ಜ್ಞಾನಪೀಠ ಅವಾರ್ಡ್ ಯಾರಿಗಂತಂದರೆ ರಾಮಚಂದ್ರಾಚಾರ್ಯ ಮತ್ತು ಗುಲ್ಜಾರ್. ರಾಮಚಂದ್ರಾಚಾರ್ಯ ಮತ್ತು ಗುಲ್ಜಾರ್ ಅವ್ರಿಗೆ 58ನೇ ಜ್ಞಾನಪೀಠ ಅವಾರ್ಡ್ ಕೊಟ್ಟಿದ್ದಾರೆ. ಫಸ್ಟ್ ಜ್ಞಾನಪೀಠ ಅವಾರ್ಡ್ ಎಸ್ಟಾಬ್ಲಿಷ್ ಆಗಿರೋದು 1961. ಸ್ಪೇಸ್ಎಕ್ಸ್ ಕಂಪನಿಯ ನೆಕ್ಸ್ಟ್ ಬರೋದು ಸ್ಪೇಸ್ಎಕ್ಸ್ ಕಂಪನಿಯ ಫಾಲ್ಕಾನ್ 9 ರಾಕೆಟ್ನಿಂದ ಇಸ್ರೋದ GSAT-N2 ಉಪಗ್ರಹ ಯಶಸ್ವಿ ಉಡಾವಣೆ. ಸ್ಪೇಸ್ಎಕ್ಸ್ದವ್ರು ನಿಮ್ಗೆ ಫಸ್ಟ್ ಕ್ವಶನ್ ಬರ್ತದೆ, ಸ್ಪೇಸ್ಎಕ್ಸ್ದವ್ರು ಯಾಕೆ ಹಾರಿಸಿದ್ರು? ನಮ್ಮ ಇಸ್ರೋ ರೆಡಿ ಮಾಡಿರೋ GSAT-N2 ವೇಟ್ ಇದೆ 4700 kilograms. ಇದು ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಅದ. ಇದು 4700 kg ಅದ. ಬಟ್ ನಮ್ಮ ಇಸ್ರೋ ಕೆಪಾಸಿಟಿ ಎಷ್ಟಪ್ಪ ಅಂತಂದರೆ 4000 kg, ಅಂದರೆ 4 ಟನ್. ಇದು 4.7 ಟನ್ ಆಗುತ್ತೆ. ಸೊ ಅದ್ರ ಸಲಿಂದೆ ನಾವು ಹಾರಿಸ್ಲಿಕ್ಕಾಗಲಿಲ್ಲ. ಅದಕ್ಕೆ ನಾವು ಯಾರಿಗೆ ಕೊಟ್ಟೆವು? ಸ್ಪೇಸ್ಎಕ್ಸ್ ಫಾಲ್ಕಾನ್ 9 ಸ್ಪೇಸ್ಎಕ್ಸ್ ಕಂಪ್ನಿದವ್ರಿಗೆ ಕೊಟ್ಟೆವು. ಅವ್ರು ಏನು ಮಾಡೋರು? ಸ್ಪೇಸ್ಎಕ್ಸ್ ಫಾಲ್ಕಾನ್ 9 ಅವ್ರ ರಾಕೆಟ್ ಯೂಸ್ ಮಾಡಿ ಇದು ಆರ್ಬಿಟ್ನಾಗ ಸೇರಿಸೋರು. ಯಾವುದು? GSAT-N2 ಅನ್ನೋದು. ಓಕೆ, ಇದು ಎದಕ್ಕೆ ಅಂದ್ರೆ ಈ ಸ್ಯಾಟಲೈಟ್ ನಮಗೆ ಎದ್ರೊಳಗೆ ಹೆಲ್ಪ್ ಮಾಡುತ್ತಂತಂದರೆ, ಈ ಸಂವಹನ ಉಪಗ್ರಹವು ಭಾರತದಲ್ಲಿ ಬ್ರಾಡ್ಬ್ಯಾಂಡ್ ಸೇವೆಗಳು, ನಮ್ದೇನು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಅದಲ್ಲ, ಸೊ ಬ್ರಾಡ್ಬ್ಯಾಂಡ್ ಸೇವೆ ಏನು ಮಾಡ್ತದೆ? ಇಂಪ್ರೂವ್ ಮಾಡ್ತದೆ. ಮತ್ತು ಈಗ ನಾವು ಫ್ಲೈಟ್ದಾಗ ಹೋಗ್ಲತ್ತೀವಿ ಅಂತ ತಿಳ್ಕೋರಿ, ಅದರೊಳಗೆ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಏನೂ ಬರೋಂಗಿಲ್ಲ. ಸೊ ಅದರೊಳಗೂ ವಿಮಾನದಲ್ಲಿ ಸಂಪರ್ಕ ವ್ಯವಸ್ಥೆ, ಸ್ಪೆಷಲಿ ಇನ್ಫ್ಲೈಟ್ ಕನೆಕ್ಟಿವಿಟಿ, ಅದು ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ನಿಮ್ಗೆ ಗೊತ್ತಾಯಿತು GSAT ಉಪಗ್ರಹ ಯಾರು ಹಾರಿಸಿದ್ದಾರೆ, ಯಾವಾಗ ಹಾರಿಸಿದ್ದಾರೆ, ಇಸ್ರೋ ಯಾಕೆ ಹಾರಿಸಲಿಲ್ಲ, ಸ್ಪೇಸ್ಎಕ್ಸಿಗೆ ಎದಕ್ಕೆ ಕೊಟ್ಟಿತು, ಇದೆಲ್ಲ ಗೊತ್ತಾಯಿತು. ಇನ್ನೊಂದು ಇಂಪಾರ್ಟೆಂಟ್ ಇದೆ ಇದಾಗ, ಇಸ್ರೋದ ವಾಣಿಜ್ಯ ವಿಭಾಗದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಉಪಗ್ರಹ ಇದಾಗಿದೆ. ಇಸ್ರೋದಾಗೂ ಯಾವುದು ವಾಣಿಜ್ಯ ವಿಭಾಗದಾಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಸಂಸ್ಥೆ ಬರ್ತದೆ. ಅದ್ರಾಗ ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಉಪಗ್ರಹ ರೆಡಿ ಮಾಡ್ಯಾರ, ಅವ್ರು ರೆಡಿ ಮಾಡಿರೋದು. ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ಡ್ ಇಲ್ಲಿದೆ ನೋಡಿ. NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಇದರ ಕೇಂದ್ರ ಕಚೇರಿ ಬೆಂಗಳೂರು. ಸೊ ಇದ್ರ ಬಗ್ಗೆ ಒಂದು ಟೈಮ್ ಸ್ವಲ್ಪ ಅಧ್ಯಯನ ಮಾಡೋಣ. ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆಯಡಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಸಂಸ್ಥೆ ಇದಾಗಿದೆ. ಇದು ಇಸ್ರೋ ಸಂಸ್ಥೆಯ ವಾಣಿಜ್ಯ ವಿಭಾಗವಾಗಿದ್ದು, ಏನಿದೆ ಇಸ್ರೋ ಸಂಸ್ಥೆಯ ವಾಣಿಜ್ಯದ ವಿಭಾಗ ಆಗಿತ್ತು ಒಂದು. ಇದು 2019 ಮಾರ್ಚ್ 6ರಂದು ಎಸ್ಟಾಬ್ಲಿಷ್ ಆಗಿದೆ. ಈಗಾಗ 5 years ಆಯಿತು. ಸೊ ಇದ್ರ ಕೇಂದ್ರ ಕಚೇರಿ ಬೆಂಗಳೂರಿನಾಗ ಆಗಿದೆ. ಇದು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಮೇನ್ ಉದ್ದೇಶ ಏನು ಅಂತಂದರೆ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳು ಅಂದರೆ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಏನೇನು ಇರ್ತಾವಲ್ಲ, ಅದ್ರಾಗ ಪ್ರೈವೇಟ್ ಪ್ಲೇಯರ್ಸ್ನು ಭಾಗವಹಿಸುವಿಕೆ ಹೆಚ್ಚಿಸೋದು ಈ ಸಂಸ್ಥೆ ಉದ್ದೇಶ. ಪ್ರೈವೇಟ್ ಪ್ಲೇಯರ್ಸ್ನು ಇದರೊಳಗೆ ಎಂಟ್ರಿ ಮಾಡಿ ಭಾಗವಹಿಸ್ಬೋದು. ಸ್ಪೇಸ್ಎಕ್ಸ್ ಫುಲ್ ಫಾರ್ಮ್ ಗೊತ್ತಿರ್ಬೇಕು ನಿಮಗೇನು? ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಇದ್ದಂಗೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂತಂದ್ರೆ ಟೆಕ್ಸಾಸ್, ಅಮೇರಿಕಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಹೈಪರ್ಸಾನಿಕ್ ಕ್ಷಿಪಣಿಯ ಯಶಸ್ವಿ ಪ್ರಯೋಗ DRDO ಏನು ಮಾಡಿದೆ ಅಂತಂದರೆ, ಇಂಡಿಯಾಸ್ ಫಸ್ಟ್ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಮಿಸೈಲ್ ರೀಸೆಂಟಾಗಿ ಒಡಿಸ್ಸಾದ ಅಬ್ದುಲ್ ಕಲಾಂ ಐಲ್ಯಾಂಡ್ ಏನು ದ್ವೀಪ ಅದಲ್ಲ, ಸೊ ಅದರಲ್ಲಿ ಉಡಾವಣೆ ಟೆಸ್ಟ್ ಮಾಡಿದ್ದಾರೆ. ಸೊ ಈ ಟೆಸ್ಟ್ ಮಾಡೋದ್ರ ಮೂಲಕ
ಹೈಪರ್ಸೋನಿಕ್ ಮಿಸೈಲ್ಸ್ ಕೆಲವೊಂದು ಕಂಟ್ರೀಸ್ನಾಗ ಮಾತ್ರ ಅವ. ಆ ಗುಂಪಿನಾಗ ಯಾವ್ದು ಸೇರಿದೆ ಅಂತಂದರೆ ನಮ್ಮ ಇಂಡಿಯಾನು ಸೇರಿದೆ. ಯಾವುದು? ಎಲೈಟ್ ಗ್ರೂಪ್. ಈ ಹೈಪರ್ಸೋನಿಕ್ ಮಿಸೈಲ, ಸೂಪರ್ಸೋನಿಕ ಅಥವಾ ಸಬ್ಸೋನಿಕ ಅವೆಲ್ಲ ನಿಮಗೆ ಏನು ಅಂತ ನಿಮಗೆ ಫಸ್ಟ್ ಕ್ವಶನ್ ಬರಬೇಕು. ಸೊ ನಾವು ನೋಡ್ರಿ, ಅತಿ ವೇಗವನ್ನು ಸೂಚಿಸಲು ಮ್ಯಾಕ್ ನಂಬರನ್ನು ಬಳಸುತ್ತಾರೆ. ಮ್ಯಾಕ್ ನಂಬರ್ ಎಷ್ಟು ಸ್ಪೀಡ್ನಾಗದ ಅಂತ ಹೋಲತ್ತದ ಅಂತ ನಾವು ಸ್ಪೆಷಲಿ ಎದ್ರೊಳಗಪ್ಪ ಅಂತಂದ್ರೆ ಕ್ಷಿಪಣಿನಾಗ, ಯಾವುದು ಮಿಸೈಲ್ಸ್ನಾಗ ಎದ್ರ ಮೂಲಕ ಕಂಡುಹಿಡಿತಾರೆ ಮ್ಯಾಕ್ ನಂಬರ್. ಮ್ಯಾಕ್ ನಂಬರ್ 1 ಇತ್ತಪ್ಪ ಅಂತಂದ್ರೆ ಸ್ಪೀಡ್ ಆಫ್ ಸೌಂಡ್ ಈಗ ಸೇಮ್ ಅದ ಅಂತಂದ್ರೆ ಶಬ್ದದ ವೇಗಕ್ಕೆ ಸಮನಾಗಿದೆ ಅಂತಂದಂಗೆ. ಮ್ಯಾಕ್ 2 ಇತ್ತಪ್ಪ ಅಂತಂದ್ರೆ ಇತ್ತಂತಂದರೆ ಸೌಂಡಿಂದ ಏನು ಸ್ಪೀಡ್ ಅದಲ್ಲ ಅದರ ಡಬಲ್ ಇದ್ದಂಗೆ. ಮ್ಯಾಕ್ ತಿಳಿತಾ? ಮ್ಯಾಕ್ 1 ಅಂತಂದರೆ ಏನು, ಮ್ಯಾಕ್ 2 ಅಂತಂದರೆ ಏನು, ಹಾಗೆ ಮ್ಯಾಕ್ 3 ಮ್ಯಾಕ್ 4 ಎಲ್ಲ ಬರುತ್ತೆ. ಸೊ ಅದ್ರ ಪ್ರಕಾರ ಇದು ಡಿವಿಷನ್ ಮಾಡಿದ್ದಾರೆ. ಸಬ್ಸಾನಿಕ್ ಮಿಸೈಲ್ಸ್ ಅಂತಂದರೆ ಶಬ್ದದ ವೇಗಕ್ಕಿಂತ ಕಡಿಮೆ ಅಂತಂದರೆ 1 ಮ್ಯಾಕ್ ನಂಬರ್ಗಿಂತಲೂ ಕಡಿಮೆ. ನೆಕ್ಸ್ಟು ಟ್ರಾನ್ಸೋನಿಕ್ ಅಪ್ಪ ಅಂತಂದರೆ 1 ಸಬ್ಸೋನಿಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇರ್ತದೆ, ಸೂಪರ್ಸೋನಿಕ್ಕಿಂತ ಕಡಿಮೆ ಇರ್ತದೆ. ಓಕೆ, ಸಬ್ಸೋನಿಕ್ಕಿಂತ ಹೆಚ್ಚಿಗೆ, ಸೂಪರ್ಸೋನಿಕ್ಕಿಂತ ಕಡಿಮೆ. ಎಷ್ಟು? 0.8 to 1.2. ಸೂಪರ್ಸೋನಿಕ್ ಮ್ಯಾಕ್ ಅಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ 5 ಮ್ಯಾಕ್. ಸೂಪರ್ಸೋನಿಕ್ ಮಿಸೈಲ್ ಅಂತಂದರೆ ಅಪ್ ಟು 5 ಮ್ಯಾಕ್ ಹೋಗ್ತಿತ್ತು ಅಂತಂದರೆ ಅದು ಸೂಪರ್ಸೋನಿಕ್. 5 ಮ್ಯಾಕ್ಗಿಂತಲೂ ಹೆಚ್ಚಿಗೆ ಹೋಗ್ತಿತ್ತು ಅಂತಂದರೆ ಹೈಪರ್ಸೋನಿಕ್. ಸಿಂಪಲಾಗಿ ನೆನಪಿಡ್ರಿ, ಹೈಪರ್ಸೋನಿಕ್ ಮಿಸೈಲ್ ಅಂದ್ರೆ ಶಬ್ದದ ಸ್ಪೀಡ್ ಆಫ್ ಸೌಂಡ್ಗಿಂತಲೂ 5 ಹೆಚ್ಚಿಗೆ ಟೈಮ್ಸ್ ಹೋಲತ್ತಿತ್ತು ಅಂದ್ರೆ ಹೈಪರ್ಸೋನಿಕ್. 5 ಕಡಿಮೆ ಹೋಲತ್ತಿತ್ತು, 1.2 ಹೆಚ್ಚಿಗೆ ಹೋಲತ್ತಿತ್ತು ಅಂದ್ರೆ ಸೂಪರ್ಸೋನಿಕ್. ಸಬ್ಸೋನಿಕರ ಎಲ್ಲರಿಗೆ ನೆನಪಿರ್ತದೆ. ಟ್ರಾನ್ಸೋನಿಕ್ ಇವೆರಡು ನಡವರ್ಗೆ ಬರ್ತದೆ. ಮ್ಯಾಕ್ ನಂಬರ್ ಏನು? ಸ್ಪೀಡ್ ಆಫ್ ಆಬ್ಜೆಕ್ಟ್ ಬೈ ಸ್ಪೀಡ್ ಆಫ್ ಸೌಂಡ್. ನೆಕ್ಸ್ಟ್ ಇದು ಮಿಸೈಲ್ ಅಭಿವೃದ್ಧಿಪಡಿಸಿದವರು DRDO. ಅಂದ್ರೆ ನಾವು ಎಲೈಟ್ ಗ್ರೂಪಿಗೆ ಸೇರಿದ್ದೇವೆ ಅಂತ ಹೇಳಿದೆ. ಯಾರ್ಯಾರು ಈಗ ಸದ್ಯಕ್ಕೆ ಎಲೈಟ್ ಗ್ರೂಪಿನಾಗಪ್ಪ ಅಂತಂದ್ರೆ ಅಮೇರಿಕಾ, ರಷ್ಯಾ, ಚೈನಾದವ್ರ. ಸೊ ಅದ್ರೊಳಗೆ ನಾವು ಭೀ ಸೇರಿದೆವು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು COP29 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಾರೆ. COP29 ಇದು ಯಾರು ನಡೆಸ್ತಾರಪ್ಪ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಇದಕ್ಕೆ ಏನಂತಂದ್ರೆ ಅಂದರೆ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತ ಕೂಡ ಕರೀತಾರೆ. ಇದು UNFCCC ಅಂಡರ್ ನಡೀತದ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್. ಇದು COP29. ಓಕೆ, ಫಸ್ಟ್ COP29 ಎಲ್ಲಿ ನಡೆದ ಅಂತ ಗೊತ್ತಿರಬೇಕು, ಎಲ್ಲಿ ನಡೆದಿದೆ ಮತ್ತು ಅದರ ಅಲ್ಲೇನು ಡಿಸ್ಕಷನ್ ಮಾಡಿದ್ದಾರೆ, ಆಬ್ಜೆಕ್ಟಿವ್ ಏನಿತ್ತು, ಡಿಸ್ಕಷನ್ ಏನು ಮಾಡಿದ್ದಾರೆ. ಸೊ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಇಫ್ ಅದರ COP29 ಸ್ಪೆಷಲಾಗಿ ಇಂಡಿಯಾದ ಏನಾರ ರೋಲ್ ಇತ್ತು ಅಂತಂದ್ರೆ ಅದು ಕೂಡ ಗೊತ್ತಿರಬೇಕು ನಿಮಗೆ. ಫಸ್ಟ್ ತಿಳ್ಕೊಂಬೊಮ್ಮೆ COP28 ಎಲ್ಲಿ ನಡೆದಿತ್ತು ಅಂತಂದರೆ UAEನಾಗ ನಡೆದಿತ್ತು. UAEನಾಗ ಎಲ್ಲಿ? ದುಬೈ. COP29 ಎಲ್ಲಿ ನಡೀಲತ್ತದ ಅಂತಂದರೆ ನಡೆದಿದೆ ಅಂತಂದರೆ ಅಜರ್ಬೈಜಾನ್ನ ಬಾಕುನಾಗ ನಡೆದಿದೆ. ಸೊ COP30 ಎಲ್ಲಿ ಮುಂದಿಂದ ಎಲ್ಲಿ ನಡೀತದ ಅಂತಂದರೆ ಬ್ರಾಝಿಲ್. ಎಲ್ಲಿ? ಬ್ರಾಝಿಲ್ನ ಬಿಲೇಮ್. 28 ಆಗಿದ್ದು UAE, 28 ಆಗಿದ್ದು UAE, 29 ಆಗಿರೋದು ಅಜರ್ಬೈಜಾನ್ನ ಬಾಕು, 30 ಮುಂದಾಗೋದು ಬ್ರಾಝಿಲ್ನ ಬಿಲೇಮ್. ಇದ್ರದೊಳಗಿನ ಥೀಮ್ ಏನಿತ್ತು ಅಂತ ಕೇಳ್ತಾರೆ. ಯಾಕಂದ್ರೆ KPSCನಾಗ ನೋಡಿ ಫಸ್ಟ್ ಕ್ವಶನ್ ಕೊಡ್ತಾರೆ ಎಲ್ಲಿ ನಡೆದಿದೆ, ಮತ್ತು B ಕೊಡ್ತಾರೆ ಥೀಮ್ ಏನಿತ್ತು, C ಏನು ಡಿಸ್ಕಷನ್ ಮಾಡಿದ್ದು, A ಆ್ಯಂಡ್ B ಓನ್ಲಿ, B ಆ್ಯಂಡ್ C ಓನ್ಲಿ, ಹಂಗೆ ಕೊಡ್ತಾರೆ. ಸೊ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು. ಎಲ್ಲರಿಗೂ ವಾಸಯೋಗ್ಯ ಗೃಹದಲ್ಲಿ ಹೂಡಿಕೆ ಮಾಡುವುದು ಏನು? ಎಲ್ಲರಿಗೂ ವಾಸಯೋಗ್ಯ ಗೃಹದಲ್ಲಿ ಹೂಡಿಕೆ ಮಾಡುವುದು ಇದರ ಥೀಮ್ ಆಗಿತ್ತು. ಇದಕ್ಕೆ ಸ್ಪೆಷಲಿ COP29 ಏನಂತ ಕರೀತಾರೆ ಅಂತಂದರೆ ಫೈನಾನ್ಸ್ COP ಅಂತ ಕರೀತಾರೆ. ಫೈನಾನ್ಸ್ COP 15 ವರ್ಷದಾಗ ಮೊದಲ ಟೈಮ್ ಏನು ಮಾಡತ್ತಾರೆ ಇವರು, ಜಾಗತಿಕ ಹವಾಮಾನ ಹಣಕಾಸು ಗುರಿಯನ್ನು ಹೊಂದಿಸಲು ವಿಶ್ವದ ಎಲ್ಲ ದೇಶದ ಪ್ರತಿನಿಧಿಗಳು ಒಳಗೊಂಡಿದ್ದರು. COP29 ಚರ್ಚಿತ ವಿಷಯ.
ಮೇನ್ ಚರ್ಚಿತ ವಿಷಯ ಏನಂತಂದರೆ, ಮೇನ್ ಸೆಂಟರ್ ಪಾಯಿಂಟ್ ಅಂತಂದರೆ ಏನಾಗಿತ್ತು, ಶ್ರೀಮಂತ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಮತ್ತು ಖಾಸಗಿ ವಲಯಗಳು ತಾಪಮಾನ ಕ್ರಿಯಾಚಟುವಟಿಕೆಗಳಿಗೆ ವಾರ್ಷಿಕ ಎಷ್ಟು ಮೊತ್ತ ನೆರವು ನೀಡಲಿದೆ ಅಥವಾ ನೀಡಬೇಕಾದ ನೆರವು ಕುರಿತಂತೆ ಹೊಸ ಗುರಿಗೆ ಈ ರಾಷ್ಟ್ರಗಳು ಸಮ್ಮತಿಸುವುದಕ್ಕೆ ಸಂಬಂಧಿಸಿದ ಈ ಸಮಾವೇಶ ಕೇಂದ್ರೀಕೃತವಾಗಿತ್ತು. ಅಂದ್ರೆ ಪೊಲ್ಯೂಷನ್ ನೋಡ್ರಿ, ಹೆಚ್ಚಿಗೆ ಯಾರು ಮಾಡ್ತಾರೆ, ಹೆಚ್ಚಿಗೆ ಡೆವಲಪ್ಡ್ ಕಂಟ್ರೀಸೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಭಾಳ ಡಿಮ್ಯಾಂಡ್ಸ್ ಇರ್ತಾವೆ. ಆ್ಯಂಡ್ ಭಾಳ ಡೆವಲಪ್ಮೆಂಟ್ ಆಗಿರೋ ಪ್ರೈವೇಟ್ ಪ್ಲೇಯರ್ಸೇ ಮಾಡ್ತಾರೆ, ಖಾಸಗಿ ವಲಯಗಳು ಹೆಚ್ಚಿಗೆ ಮಾಡ್ತಾವೆ ವೆನ್ ಕಂಪೇರ್ ಟು ಡೆವಲಪಿಂಗ್ ಕಂಟ್ರೀಸ್. ಸೊ ಡೆವಲಪ್ಡ್ ಕಂಟ್ರೀಸ್ ಏನು ಮಾಡಬೇಕು ನಮಗೆ, ಸೊ ಇಷ್ಟೇನು ನಮಗೆ ಕ್ಲೈಮೇಟ್ ಚೇಂಜ್ ಆಗ್ಲಕ್ಕೆ ನೀವು ಹೆಚ್ಚಿಗೆ ಕಾರಣಕರ್ತರಾಗಿರಿ, ಅದಕ್ಕೆ ನೀವು ಏನು ಮಾಡಬೇಕು, ನಮಗೆ ನೆರವು ನೀಡಬೇಕು ಇನ್ ಟರ್ಮ್ಸ್ ಆಫ್ ಅಮೌಂಟ್ ಕೊಡ್ಬೇಕಂತಂದಂಗೆ ಇಂಡೈರೆಕ್ಟಾಗಿ. ಸೊ ಅಮೌಂಟ್ ನೀವು ಕೊಡ್ಬೇಕು ನಮಗೆ ಅಂತ ಇದ್ರ ಮೇನ್ ಥೀಮ್ ಇದು ಆಗಿತ್ತು. ಏನು ಒಂದು ಗುರಿ ಹೊಂದಿದ್ದಾರೆ ಅಂತಂದರೆ ಈ COP29 ಅಭಿವೃದ್ಧಿ ಹೊಂದಿದ ದೇಶಗಳು ಅಂತಂದರೆ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಅಮೇರಿಕಾ, ಅವರು ಅಂಥವು ಕಂಟ್ರೀಸ್ ಏನು ಮಾಡಬೇಕು, 2035 ವೇಳೆಗೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಕ್ಕೆ, ಅಂದರೆ ನಮ್ಮಲ್ಲಿನ ಡೆವಲಪಿಂಗ್ ಕಂಟ್ರಿ ನಾವು ಇಂಡಿಯಾ, ಸೊ ಅಂಥ ದೇಶಕ್ಕೆ ಏನು ಮಾಡಬೇಕು, ಅವರು ವರ್ಷಕ್ಕೆ $300 ಬಿಲಿಯನ್ ಹಣವನ್ನು ನೀಡಲು ಬದ್ಧವಾಗಿರಬೇಕು. ಅಂದರೆ ಫುಲ್ ಅಭಿವೃದ್ಧಿ ಡೆವಲಪ್ಡ್ ಕಂಟ್ರೀಸ್ ಏನು ಮಾಡಬೇಕು, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ವರ್ಷಕ್ಕೆ 1 ಇಯರಿಗೆ $300 ಬಿಲಿಯನ್ ಅಮೌಂಟ್ ನೀಡಬೇಕಂತ ಇದ್ರ ಬಗ್ಗೆ ಒಂದು ಏಮ್ ಇಟ್ಕೊಂಡಿದ್ದಾರೆ, ಗುರಿ ಇದ್ರದ್ದು. ನೆಕ್ಸ್ಟ್ ಇನ್ನೊಂದು ಗೊತ್ತಿರಬೇಕು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟದ, 17 ಅವ ಟೋಟಲ್. ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅದು ಕಾಯಿನ್ ಟರ್ಮ್ ಯಾರು ಮಾಡಿರಪ್ಪ ಅಂತಂದ್ರೆ ಬ್ರಟ್ಲ್ಯಾಂಡ್ ಅವರು. ಯಾವ ಸೆಷನ್ನಾಗ, 1987 ಸೆಷನ್ನಾಗ. ಈ COP29 ಏನು ಮಾಡಿದ್ರಪ್ಪ ಅಂತಂದ್ರೆ, ಯಾವ ಬರ್ತಾವೆ ಕಂಟ್ರೀಸ, ಬೇಸಿಕ್ ಕಂಟ್ರೀಸ್ ಅಂತಂದರೆ ನೆನಪಿಡ್ರಿ, ಇಂಡಿಯಾ ಬರುತ್ತೆ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಮತ್ತು ಬ್ರೆಜಿಲ್. ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಬ್ರೆಜಿಲ್ ಇವು ಅದಕ್ಕೆ ಯಾವ ಕಂಟ್ರೀಸ್ ಅಂತಾರೆ ಅಂತಂದ್ರೆ ಬೇಸಿಕ್ ಕಂಟ್ರೀಸ್. ಇವು ಬೇಸಿಕ್ ಕಂಟ್ರೀಸ್ ಏನು ಮಾಡ್ಲತ್ತೀವಪ್ಪ ಅಂತಂದ್ರೆ, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ನೀವು ಅಮೌಂಟ್ ಕೊಡಲೇಬೇಕು ಅಂದ್ಗೆಸಿನ ಒಂಥರ ಅದ್ರ ಮ್ಯಾಗ ಎನ್ಫೋರ್ಸ್ ಮಾಡ್ಲತ್ತೀರು. ಯಾವ್ಯಾವ ಇದೆ ನೋಡಿ, ಬ್ರೆಜಿಲ್, ಸೌತ್ ಆಫ್ರಿಕಾ, ಇಂಡಿಯಾ ಮತ್ತು ಚೈನಾ. ಓಕೆ, ಇದ್ರ ಬಗ್ಗೆ ಇಷ್ಟ ಆಯಿತು. COP29 ಬಗ್ಗೆ ಮಾಹಿತಿ ಅದ ನೋಡ್ರಿ. ಇದ್ರಾಗ ಯಾರು ನಡೆಸ್ತಾರೆ ಅಂತ ಹೇಳಿದ್ನ ಅವಾಗೆ ನಿಮ್ಗೆ, UNFCCC, ಯಾವುದು, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇವ್ರು ನಡೆಸ್ತಾರೆ. ಪ್ರತಿ ವರ್ಷ COP ಸಮಿಟ್ ಇವರೇ ನಡೆಸ್ತಾರೆ. ಯಾವಾಗಲಿಂದ ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ 1995ಲಿಂದ. ಸೊ ಇದು 29th ಸಮಿಟ್ ಅಜರ್ಬೈಜಾನ್ನ ಬಾಕುನಾಗ ಆಗಿದೆ. ಇದ್ರ ಬಗ್ಗೆ ಗೊತ್ತಿರಬೇಕು ನಿಮ್ಗೆ ಐಡಿಯಾ. ನೆಕ್ಸ್ಟ್ ಬರೋದು ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ ಅಭಿಯಾನ್. ಯಾವುದು, ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್. ಇದು ಏನು ಮಾಡಿದಾರಪ್ಪ ಅಂತಂದ್ರೆ, ಇವು ರೀಜನಲ್ ಕಾರ್ಯಕ್ರಮ ಅಂತಂದ್ರೆ ಪ್ರಾದೇಶಿಕ ಕಾರ್ಯಕ್ರಮದಾಗ ನಮ್ಮ ಸಂವಿಧಾನದ ಮಹತ್ವ ತಿಳಿಸ್ಕೊಡ್ಲಿಕ್ಕೆ, ನಮ್ದು ರೈಟ್ಸ್ ಏನವ ಅದೆಲ್ಲ ತಿಳ್ಕೊಲಿಕ್ಕೆ ಇದು ಹಮಾರ ಸಂವಿಧಾನ್ ಹಮಾರ ಸಮ್ಮಾನ್. ಇದು ಎದಕ್ಕಪ್ಪ ಅಂತಂದ್ರೆ 75ನೇ ಸಂವಿಧಾನ ರೆಡಿಯಾಗಿ 26 ನವೆಂಬರಿಗೆ ಆಗಿತ್ತಲ್ಲ ನಮ್ಮದು, 26 ನವೆಂಬರ್ 1949 ಆಗಿರುತ್ತೆ ನಮ್ಮ ಸಂವಿಧಾನ. ಸೊ ಅಲ್ಲಿಂದ 26 ನವೆಂಬರ್ 2024 75 ವರ್ಷ ಆಯಿತು. 75 ವರ್ಷ ಆಯಿತು. ಸೊ ಆ 75 ವರ್ಷದಾಗ ಪ್ರಾದೇಶಿಕ ಕಾರ್ಯಕ್ರಮ ಮಾಡ್ಲತ್ತಾರೆ ಸಂವಿಧಾನದ ಬಗ್ಗೆ ಅವೇರ್ನೆಸ್ ಮೂಡಿಸೋ ಸಲಿಂದ. ಇದು 3ನೇ ಪ್ರಾದೇಶಿಕ ಕಾರ್ಯಕ್ರಮ. ಎಲ್ಲಿ ನಡೆದಿದೆ ಅಂತಂದರೆ ಅಸ್ಸಾಂನಾಗ ನಡೆದಿದೆ. ಇದ್ರ ಗುರಿ ಹೇಳಿದ್ದೀನಿ ನಿಮಗೆ ಆಲ್ರೆಡಿ, ಸಂವಿಧಾನ ಅರಿವು ಮತ್ತು ತಿಳುವಳಿಕೆ. ಇದು ಚಾಲನೆ ಯಾರು ನೀಡಿದರು, ಭಾರತದ ಉಪರಾಷ್ಟ್ರಪತಿ ಚಾಲನೆ ನೀಡಿದರು. ಫಸ್ಟ್ ರೀಜ್ನಲ್ ಇವೆಂಟ್, 3 ರೀಜ್ನಲ್ ಇವೆಂಟ್ ಆಗ್ಯಾವ ಅಂತ ಹೇಳಿದ್ದು. ಫಸ್ಟ್ ಎಲ್ಲಾಗಿತ್ತು, ರಾಜಸ್ಥಾನದ ಬಿಕನೇರ್ನಾಗ ಆಗಿತ್ತು. ಮತ್ತು ಸೆಕೆಂಡ್ ಎಲ್ಲಾಗಿತ್ತಪ್ಪ ಅಂತಂದರೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಥರ್ಡ್ ಎಲ್ಲಾಗಿತ್ತು ಅಂತಂದರೆ ಅಸ್ಸಾಂನ ಗುವಾಹಟಿ. ಇದ್ರ ಬಗ್ಗೆ ಇಷ್ಟೇ, ಮತ್ತೇನು ಇಲ್ಲ. ನೆಕ್ಸ್ಟು
ದೇಶದ ಮೊದಲ 24/7 ಅಂತಂದ್ರೆ ದಿನದ 24 ಗಂಟೆ 7 ದಿನ ಆನ್ಲೈನ್ ಕೋರ್ಟ್. ಕೇರಳದವ್ರು ಏನರ ಹೊಸದು ಮಾಡ್ತಾನೆ ಇರ್ತಾರೆ, ಅದರ ಮತ್ತೊಂದು ಮಾಡಿದ್ದಾರೆ ದಾಖಲೆ. ಏನು, ದೇಶದ ಮೊದಲ 24/7 ಆನ್ಲೈನ್ ಕೋರ್ಟ್ ಎಲ್ಲಿ? ಕೇರಳದ ಕೊಲ್ಲಂ ಇದು ಡಿಸ್ಟಿಕ್ ಅದ, ಮೇ ಬಿ ಕೊಲ್ಲಂ ಕೋಸ್ಟಲ್ ಡಿಸ್ಟಿಕ್ ಇರ್ಬೋದು, ಕೊಲ್ಲಂ. ಇದು ಕೋರ್ಟ್ ಏನೇನು ಕೆಲಸ ಮಾಡ್ತದೆ ಗೊತ್ತಿರ್ಬೇಕು ನಿಮಗೆ. ಏನು, ದೂರು ಸಲ್ಲಿಕೆಯಿಂದ ಹಿಡಿದು ವಿಚಾರಣೆವರೆಗೆ ಎಲ್ಲವೂ ಕೋರ್ಟ್ ರೂಮ್ನಲ್ಲಿಯೇ ನಡೆಯಲಿರುವ ಹೈಟೆಕ್ ನ್ಯಾಯಾಲಯದ ವ್ಯವಸ್ಥೆ ಇದಾಗಲಿದೆ. ದೂರುದಾರರು ಕೋರ್ಟ್ ಮೆಟ್ಟಿಲು ಹತ್ತದೆಯೇ ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಆನ್ಲೈನ್ ಮೂಲಕವೇ ಅಗತ್ಯ ಶುಲ್ಕಗಳನ್ನು ಪಾವತಿಸಬಹುದು. ಅಲ್ಲದೆ ಆನ್ಲೈನ್ ಮೂಲಕವೇ ವಿಚಾರಣೆಗೆ ಕೂಡ ಹಾಜರಾಗಬಹುದು. ಸೊ ಈ ಕೋರ್ಟಿಂದ ಇದು ಸ್ಪೆಷಾಲಿಟಿ. ನೆಕ್ಸ್ಟ್ ಬಂದುಬಿಟ್ಟು ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಂ, ಇಂಡಿಯಾಸ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಂ ಎಲ್ಲಾಗಿದೆ ಅಂತಂದರೆ ಹರಿಯಾಣದ ಸೋನಿಪತ್. ಹರಿಯಾಣದ ಸೋನಿಪತ್ನಾಗ ಎಲ್ಲ ಮಾಡಿದಾರ ಅಂತಂದರೆ OP ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿ. ಯಾರು? OP ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿಯಲ್ಲಿ ಏನು ಮಾಡಿದ್ದಾರೆ? ಇಂಡಿಯಾಸ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಂ. ಫಸ್ಟ್ ನಿಮಗೆ ಇಂಡಿಯಾಸ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಂ ಎಲ್ಲಿ ಮಾಡಿದ್ದಾರೆ ಅಂತಂದ್ರೆ ಪಟ್ಟಂತ ಹರಿಯಾಣ ಅಂತ ನೆನ್ಪು ಬರಬೇಕು. ಇದು ಒಂದೊಂದು ಟೈಮ್ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಹರಿಯಾಣದಾಗ ಎಲ್ಲಂತ ಸ್ಟೇಟ್ರಿಗೆ ಕೇಳ್ತಾರೆ. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಂ ಎಲ್ಲಾಗಿದೆ? ಹರಿಯಾಣದಾಗ. ಇದಿಷ್ಟೇ ಇಂಪಾರ್ಟೆಂಟ್. ಇದ್ರ ಬಿಟ್ಟು ಏನು ಅಂಥ ಪರಿ ಇಂಪಾರ್ಟೆಂಟ್ ಇಲ್ಲ, ಬಿಡ್ರಿ. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಬಂದುಬಿಟ್ಟು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, 87th ಕನ್ನಡ ಸಾಹಿತ್ಯ ಸಮ್ಮೇಳನ. 85th ಆಗಿತ್ತು, ನಿಮಗೆ ಗೊತ್ತದ. 85th ಎಲ್ಲಾಗಿತ್ತು? ನಮ್ಮ ಕಲಬುರಗಿನಾಗ ಆಗಿತ್ತು. 86ನಾಗ ಎಲ್ಲಾಗಿತ್ತಪ್ಪ ಅಂತಂದರೆ ಹಾವೇರಿನಾಗ ಆಗಿತ್ತು. ಇದು 87th ಎಲ್ಲಾಗ್ತಾಯಿದೆ ಅಂತಂದರೆ ಮಂಡ್ಯ, ಸಕ್ಕರೆ ನಾಡು ಮಂಡ್ಯ. ಈ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರಿಗೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಗೋರು ಚನ್ನಬಸಪ್ಪ. ಈಗ ನಿಮಗೆ ಗೋರು ಅಂತಂದ್ರೆ ಏನಂತ ಗೊತ್ತಿರಬೇಕು. ಇದು ಎಲ್ಲಿ ಕೇಳ್ತಾರೆ ಅಂತಂದ್ರೆ ಕಮ್ಯುನಿಕೇಷನ್ ಪೇಪರ್ ಇರ್ತದೆ, ಗ್ರೂಪ್ C ಕಮ್ಯುನಿಕೇಷನ್ ಪೇಪರ್ ಕನ್ನಡದಾಗ, ಅದರೊಳಗೆ ಕೇಳ್ಬೋದು. ಗೋರು ಚನ್ನಬಸಪ್ಪ. ಗೋರು ಅಂತಂದ್ರೆ ಏನು? ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ. ಯಾರು? ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅವರು. ನಮ್ಮ ಇನ್ನೊಂದು ಗೊತ್ತಿರಬೇಕು ನಿಮಗೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಸದ್ಯಕ್ಕೆ ಅಧ್ಯಕ್ಷ ಯಾರ್ಯಾರ ಅಂತಂದ್ರೆ ಮಹೇಶ್ ಜೋಶಿ ಅವರ. ಈ ನಿಮಿತ್ತವಾಗಿ ಏನು ಮಾಡ್ಲತ್ತಾರ ಅಂತಂದರೆ ಕನ್ನಡ ಜ್ಯೋತಿಯನ್ನು ಹೊತ್ತ ಕನ್ನಡ ರಥ ಸಂಚಾರ. ಆಲ್ ಓವರ್ ಕರ್ನಾಟಕದಾಗ ಎಷ್ಟೆಷ್ಟು ಡಿಸ್ಟಿಕ್ಗಳವಲ್ಲ, ಎಲ್ಲ ಡಿಸ್ಟಿಕ್ನಂದು ಏನು ಮಾಡ್ತಾರೆ? ಕನ್ನಡ ಜ್ಯೋತಿ ಹೊತ್ತ ಕನ್ನಡ ರಥ ರಾಜ್ಯದ ವಿವಿಧೆಡೆ ಸಂಚರಿಸ್ತಾ ಹೋಗ್ತದೆ. ಇದು ಎಲ್ಲಿ ಸ್ಟಾರ್ಟ್ ಆಗ್ತದಪ್ಪ ಅಂತಂದ್ರೆ ಭುವನೇಶ್ವರಿ ದೇವಾಲಯ, ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ ಭುವನೇಶ್ವರ ದೇವಾಲಯದಿಂದ ಸ್ಟಾರ್ಟ್ ಪಾಯಿಂಟ್. ಇದ್ರ ಬಗ್ಗೆ ಹೇಳಿದ್ದೀನಿ. ಇವ್ರಿಗೆ ಏನಂತಾರೆ ನೆನ್ಪಿಡ್ರಿ, ಇವ್ರಿಗೆ ಜಾನಪದದ ಭೀಷ್ಮ ಅಂತ ಕರೀತಾರೆ. ಇವ್ರು 94 ಇಯರ್ಸ್ ನೋಡ್ರಿ ಇವ್ರಿಗೆ. ಫಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಯಾವಾಗ ಸ್ಟಾರ್ಟ್ ಆಗಿತ್ತು? 1915ನಾಗ. ಎಲ್ಲಿ? ಬೆಂಗಳೂರಿನಾಗ ಆಗಿತ್ತು. ನೆಕ್ಸ್ಟ್ ಫಸ್ಟ್ ಟೈಮ್ ವುಮೆನ್ ಪ್ರೆಸಿಡೆಂಟ್ ಆಗಿರೋದು ಯಾವ ಸಮ್ಮೇಳನದಾಗ ಅಂತಂದ್ರೆ 1974ನಾಗ. ಎಲ್ಲಿ? 48ನೇ ಸಮ್ಮೇಳನ ಮಂಡ್ಯದಾಗ ಆಗಿತ್ತಲ್ಲ, ಅವಲ್ಲಿ ಜಗದೇವ ತಾಯಿ ಲಿಗಾಡೆ ಅವರು ಆಗಿದ್ದರು. ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು, ಇದು ಎಷ್ಟನೇದು ಮಂಡ್ಯದಾಗ ನಡೆಯೋದು? ಎಷ್ಟನೇದು ಅಂತಂದ್ರೆ 3ನೇ ಟೈಮ್ ನಡ್ಲತ್ತದ. ಇದು 3rd ಟೈಮ್. ಅದು ಲಾಸ್ಟ್ ನಡೆದಿದ್ದು 63, ಈಗ ನಡೀತಾ ಇರೋದು 87 ಅಂತಂದರೆ ಆಲ್ಮೋಸ್ಟ್ ಆಫ್ಟರ್ 24 ಇಯರ್ಸ್. ಇದು ಸ್ವಲ್ಪ ಗೊತ್ತಿರಬೇಕು. 85th ಯಾರಿದ್ದರು ಅಧ್ಯಕ್ಷರು? ವೆಂಕಟೇಶ್ ಮೂರ್ತಿ ಅವರು. 86ನೇ ದೊಡ್ಡರಂಗೇಗೌಡ. 87ನೇ ಗೋರು ಚನ್ನಬಸಪ್ಪ ಅವರು. ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದರೆ ದೇಶದ ಅಂತಂದ್ರೆ ನಮ್ಮ ನೇಷನ್ನಾಗ 56ನೇದು ಹುಲಿ ಸಂರಕ್ಷಿತ ತಾಣ ಆಗಿದೆ, ಟೈಗರ್ ರಿಸರ್ವ್. ಎಷ್ಟನೇದು? 56ನೇ ಟೈಗರ್ ರಿಸರ್ವ್. 56ನೇ ಟೈಗರ್ ರಿಸರ್ವ್ ಯಾವುದಪ್ಪ ಅಂತಂದರೆ ಛತ್ತೀಸ್ಗಢದ ಗುರು ಘಾಸಿದಾಸ್ ತೋಮರ್ ಫಿಂಗ್ಲಾ. ಯಾರು? ಗುರು ಘಾಸಿದಾಸ್ ತೋಮರ್ ಫಿಂಗ್ಲಾ ಅನ್ನೋದು ಘಾಸಿದಾಸ್ ತೋಮರ್ ಫಿಂಗ್ಲಾ. ಇದು 56ನೇ ಹುಲಿ ಸಂರಕ್ಷಿತ ತಾಣವಾಗಿ ಆಯ್ಕೆಯಾಗಿದೆ.
ಓಕೆ. ಸೊ ಇದು ಎಲ್ಲಿ ಕಂಡು ಬರ್ತದ ಅಂತಂದರೆ ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ಲ್ಯಾಟು ಗೊತ್ತುನಿಲ್ಲ ನಿಮಗೆ, ಅದು ಮತ್ತು ಬುಂದೇಲ್ಖಂಡ್, ಛೋಟಾ ನಾಗ್ಪುರ್ ಪ್ಲ್ಯಾಟು ಮತ್ತು ಬುಂದೇಲ್ಖಂಡ್ ಇವು ಎರಡರ ನಡುಬರ್ ಕಂಡು ಬರ್ತದೆ. ಯಾವುದು? ಗುರು ಘಾಸಿದಾಸ್ ತೋಮರ್ ಫಿಂಗ್ಲಾ. ನೆಕ್ಸ್ಟ್ ಇದು 3ನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ತಾಣ ಕೂಡ ಆಗಿದೆ. ಫಸ್ಟ್ ದೊಡ್ಡದು ನಿಮಗೆ ಗೊತ್ತಿರಬೇಕು ನಾಗಾರ್ಜುನ ಸಾಗರ್, ಅದು ಎಲ್ಲದ ಅಂತಂದ್ರೆ ಶ್ರೀಶೈಲಂ. ಎಲ್ಲಿ ಬರ್ತದ? ಈಗ ಸದ್ಯಕ್ಕೆ ತೆಲಂಗಾಣನಾಗ ಅದ. ನೆಕ್ಸ್ಟ್ ಇನ್ನೊಂದು ಗೊತ್ತಿರಬೇಕು ನಿಮಗೆ, ಪ್ರಾಜೆಕ್ಟ್ ಟೈಗರ್ ಯಾವಾಗ ಆಗಿದೆ ಅಂತಂದ್ರೆ 1973 ಪ್ರಾಜೆಕ್ಟ್ ಟೈಗರ್ ಆಗಿದೆ. ಸೊ ಇದು ಯಾರು ನೋಡ್ಕೋತಾರಪ್ಪ ಅಂತಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, NTCA ಅಂತೇವಲ್ಲ ಅವ್ರು ನೋಡ್ಕೋತಾರೆ. ಸೊ ಜನಗಣತಿ ಕೂಡ ಮಾಡ್ತಾರೆ. ಸೊ ಜನಗಣತಿ ಪ್ರಕಾರ ರೀಸೆಂಟ್ ಆಗಿದ್ರ ಪ್ರಕಾರ ಫಸ್ಟ್ MP ಇತ್ತು, ಆಮೇಲೆ ಕರ್ನಾಟಕ ಇತ್ತು. ಓಕೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿಸಿಟ್ ಟು ನೈಜೀರಿಯಾ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಏನು ಮಾಡಿದರು? ನೈಜೀರಿಯಾಕ್ಕೆ ವಿಸಿಟ್ ಮಾಡಿದರು. ಅವ್ರಿಗೆ ಅಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ನೈಜೀರಿಯಾದ 2ನೇ ಅತ್ಯುತ್ತಮ ರಾಷ್ಟ್ರೀಯ ಗೌರವ ಕೊಟ್ಟಿದ್ದಾರೆ. ಏನಂತಂದರೆ ಅದರ ಹೆಸರು ದ ಗ್ರೇಟ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ನೈಜರ್. ಯಾವುದು? ದ ಗ್ರೇಟ್ ಕಮಾಂಡರ್ ಆಫ್ ಆರ್ಡರ್ ಆಫ್ ದ ನೈಜರ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ನೈಜರ್ ಅಂತಂದರೆ ನೈಜೀರಿಯಾ ಅಂತ ಹಾಕ್ಬಿಡ್ಬೋದು ನೀವು. ಸೊ ಇದ್ರೊಳಗೆ ನೀವು ಏನು ನೆನ್ಪಿಡಬೇಕಪ್ಪ ಅಂತಂದ್ರೆ ಮೋದಿ ಅವ್ರಿಗೆ ಭಾಳ ಕಂಟ್ರೀಸ್ ಏನು ಮಾಡಿದ್ದಾರೆ, ಅವ್ರ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಸೊ ಅದು ಯಾವ್ಯಾವ ರೀಸೆಂಟಾಗಿ ಯಾವ್ಯಾವ ಕೊಟ್ಟಿರ್ತಾರಲ್ಲ ಅವು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ದಾಗ ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ ಭಾಳ ಇಂಪಾರ್ಟೆಂಟ್ ಇವು. ಲೇಟೆಸ್ಟ್ ನೆನ್ಪಿಟ್ಕೋರಿ, ಲೆಜನ್ ಆಫ್ ಹಾನರ್ ಫ್ರಾನ್ಸ್ ಕೊಟ್ಟಿದ್ದಾರೆ. ಅದೇ ಆರ್ಡರ್ ಆಫ್ ಹಾನರ್ ಅಂತಂದರೆ ಗ್ರೀಸ್. ಲೆಜನ್ ಯಾರು ಕೊಟ್ಟಿದ್ದಾರೆ? ಫ್ರಾನ್ಸ್. ಆರ್ಡರ್ ಆಫ್ ಹಾನರ್ ಯಾರು ಕೊಟ್ಟಿದ್ದಾರೆ? ಗ್ರೀಸ್. ನೆಕ್ಸ್ಟ್ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಅಂತಂದರೆ ಭೂತಾನ್. ನೆಕ್ಸ್ಟ್ ಆರ್ಡರ್ ಆಫ್ ದಿ ಸೇಂಟ್ ಆ್ಯಂಡ್ರ್ಯೂ ಯಾರಿಗೆ ಕೊಟ್ಟಿದ್ದಾರೆ? ರಷ್ಯಾದವ್ರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ರಷ್ಯಾದವ್ರು. ನೆಕ್ಸ್ಟ್ ಆರ್ಡರ್ ಆಫ್ ದಿ ನೈಜರ್ ಹೆಸರಿನಾಗೆ ಅದ, ನೈಜೀರಿಯಾ ಹಾಕ್ತೀರಿ, ಅವ್ರು ಕೊಡಲ್ಲ ಎಕ್ಸಾಮ್ದಾಗ. ಡೆಮೋನಿಕಾ ಅವಾರ್ಡ್, ಇದನ್ನು ಡೆಮೋನಿಕಾ ಅಂತ ಇಲ್ಲೇ ಕೊಡ್ತಿರ್ತಾರೆ, ಅದನ್ನು ಕೊಡಲ್ಲ. ಆರ್ಡರ್ ಆಫ್ ದಿ ಎಕ್ಸಲೆನ್ಸ್ ಆಫ್ ಗಯಾನಾ, ಆರ್ಡರ್ ಆಫ್ ದಿ ಎಕ್ಸಲೆನ್ಸ್ ಆಫ್ ಗಯಾನಾ ಇದು ಯಾರು ಕೊಟ್ಟಿದ್ದಾರೆ? ಗಯಾನಾದವ್ರು ಕೊಟ್ಟಿದ್ದಾರೆ. ಬಾರ್ಬಡೋಸಾನು ಹಿಂಗಿಲ್ಲೇ ಇದೆ, ಇದು ಕೊಡೋದು ಕಡಿಮೆ. ಮೇಜರ್ಲಿ ನಿಮಗೆ ಫೋಕಸ್ ಮಾಡ್ತಾ ಇರ್ಬೇಕಾಗ ಯಾವುದು ಅಂತಂದರೆ ಲೆಜನ್ ಆಫ್ ಆನರ್ ಫ್ರಾನ್ಸ್ದವ್ರು ಕೊಟ್ಟಿರೋದು, ಆರ್ಡರ್ ಆಫ್ ಆನರ್ ಗ್ರೀಸ್ದವ್ರು ಕೊಟ್ಟಿರೋದು, ಡ್ರ್ಯಾಗನ್ ಕಿಂಗ್ ಭೂತಾನ್, ಹಾಗೆ ಆರ್ಡರ್ ಆಫ್ ಎಕ್ಸಲೆನ್ಸ್ ಯಾವುದು? ಗಯಾನಾ. ಸೊ ಇವು 4 ಫಿಕ್ಸ್ ನೆನ್ಪಿಡಲಿ. ಒಂದು ಲೆಜನ್ ಅಂದರೆ ಫ್ರಾನ್ಸ್, ಆರ್ಡರ್ ಆಫ್ ಆನರ್ ಅಂದರೆ ಗ್ರೀಸ್, ಡ್ರ್ಯಾಗನ್ ಕಿಂಗ್ ಆರ್ಡರ್ ಆಫ್ ಆನರ್ ಆಫ್ ಡ್ರ್ಯಾಗನ್ ಕಿಂಗ್ ಅಂತಂದರೆ ಭೂತಾನ್, ನೆಕ್ಸ್ಟ್ ಆರ್ಡರ್ ಆಫ್ ಎಕ್ಸಲೆನ್ಸ್ ಅಂದರೆ ಗಯಾನಾ. ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ ಗಯಾನಾ ಯಾವುದು? ದ ಆರ್ಡರ್ ಆಫ್ ದಿ ಎಕ್ಸಲೆನ್ಸ್ ಅಂದರೆ ಗಯಾನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜನ್ಮದಿನ ಯಾವಾಗಂತಂದು ಜನರಲಿ ಇದು ಕೇಳ್ತಾರೆ, ಯಾಕಂದ್ರೆ ಇವರು ಒಬ್ಬರು ಟ್ರೈಬಲ್ ಲೀಡರ್. ಇವರು ಯಾವಾಗ? November 15. ಯಾರು? ಬಿರ್ಸಾ ಮುಂಡಾ ಡೇ. ಅದಕ್ಕೆ ಏನಂತಾರೆ? ಅವ್ರು ಹುಟ್ಟಿದ್ದಿನ, ಅದಕ್ಕೇನಂತಾರೆ? ಜಜಂತಿಯಾ ದಿವಸ್ ಅಂತ ಕರೀತಾರೆ. ಸೊ ಚಿಲ್ಡ್ರನ್ಸ್ ಡೇ ಆಗಿದ್ದು ನೆಕ್ಸ್ಟ್ ಡೇ ದಿನ ಯಾವುದು? ಜಜಂತಿಯ ಗೌರವ್ ದಿವಸ್. ಇವರೇನಾಗಿದ್ದರು? ಒಂದು ಬುಡಕಟ್ಟು ನಾಯಕ ಆಗಿದ್ದರು. ಸೊ ಅವ್ರ ಬಗ್ಗೆ ಇಲ್ಲದ ನೋಡ್ರಿ, ಏನಂತಂದರೆ ಬಿರ್ಸಾ ಮುಂಡಾ ಅವರು ಬ್ರಿಟಿಷ್ ಆಡಳಿತದಿಂದ ಉಲ್ಗುಲನ್ ಚಳುವಳಿಯನ್ನು ಆರಂಭಿಸಿದರು. ಇದು ಗೆರಿಲ್ಲಾ ಯುದ್ಧವನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ನಡೆದ ದಂಗೆಯಾಗಿತ್ತು. ಇವರು ಒಬ್ಬರು ಫೇಮಸ್ ಬುಡಕಟ್ಟು ನಾಯಕರವರು. ಸೊ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು. ಇನ್ನೂ ಬುಡಕಟ್ಟು ರಿಲೇಟೆಡ್ ಟ್ರೈಬ್ಸ್ ರಿಲೇಟೆಡ್ ಬಂದವು. ಸೊ ಅದಕ್ಕಾಗಿ ಟ್ರೈಬ್ಸ್ ರಿಲೇಟೆಡ್ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡೋಣ. ಸೊ ಇಂಡಿಯಾ ಏನಿದೆ ಅಂತಂದರೆ 2ನೇ ವರ್ಲ್ಡ್ನಾಗೆ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಟ್ರೈಬ್ಸ್ ಯಾರು? ಲಾರ್ಜೆಸ್ಟ್ ಟ್ರೈಬ್ಸ್ಗಳು ಎಲ್ಲರ ಅಂತಂದ್ರೆ ಇಂಡಿಯಾದಾಗರ. ಅದ್ರಾಗ ಮತ್ತು ಇಂಡಿಯಾದಾಗ ಭಾಳ ದೊಡ್ಡದು ಟ್ರೈಬ್ ಯಾವಂತಂತಂದರೆ ಭಿಲ್ ಮತ್ತು ಗೋಂಡ. ಯಾವುದು? ಭಿಲ್ ಮತ್ತು ಗೋಂಡ ಟ್ರೈಬ್. ನೆಕ್ಸ್ಟ್ ಓಲ್ಡೆಸ್ಟ್ ಯಾವುದು ಅಂತಂದರೆ ಸಂತಾಲ್ ಬುಡಕಟ್ಟು ಜನಾಂಗ. ನಿಮಗೆ ಗೊತ್ತು ಸಂತಾಲ್ ಬುಡಕಟ್ಟು ಜನಾಂಗದವರೇ ಯಾರು? ನಮ್ಮ ಪ್ರೆಸಿಡೆಂಟರ ದ್ರೌಪದಿ ಮುರ್ಮು ಅವರು. ಹಾಗೆ ದೇಶದ ಮೊದಲ ಖಾಸಗಿ
ಇದು ಮುಗೀತು. ಓಕೆ, ಇದು ಕಂಪ್ಲೀಟೆಡ್. ನೆಕ್ಸ್ಟ್ ಬರಬೇಕಾಗಿರೋದು ನಿಮಗೆ ದೇಶದ ಮೊದಲ ಖಾಸಗಿ ರೈಲ್ವೆ ನಿಲ್ದಾಣ, ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್ ಇದ್ದಂಗೆ ಇದು. ಯಾವುದು? ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್. ಪ್ರೈವೇಟ್ ಪ್ಲೇಯರ್ಸ್ ಬಂದಾರ ಇದ್ರೊಳಗೂ. ರಾಣಿ ಕಮಲಾಪತಿ ದೇವಿ ರೈಲ್ವೆ ಸ್ಟೇಷನ್ ಎಲ್ಲದ? ಇದು ಮಧ್ಯಪ್ರದೇಶದ ಭೋಪಾಲ್ ಗೊತ್ತಲ್ಲ, ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿತ್ತಲ್ಲ, ಅಲ್ಲೇ ಏನು ಮಾಡಿದ್ದಾರೆ, ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಬಂದುಬಿಟ್ಟು ಮಣ್ಣಿನ ಸಂರಕ್ಷಣೆಯ ಜಾಗತಿಕ ಸಮ್ಮೇಳನ ಅಂತಂದರೆ ನವದೆಹಲಿಯ ಪೂಸಾಲ್ ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಎಲ್ಲಾಗಿದೆ ಅಂತಂದರೆ ನಮ್ಮ ನವದೆಹಲಿಯ ಪೂಸಾದಾಗ ಆಗಿದೆ. ಸೊ ಇದ್ರ ಥೀಮ್ ನೆನಪಿರಬೇಕು, ಆಹಾರ ಭದ್ರತೆಯ ಆಚೆಗಿನ ಕಾಳಜಿಯ ಮಣ್ಣು. ಎಲ್ಲಿ ನಡೆದಿದೆ ಅಷ್ಟೇ ನೆನ್ಪಿಟ್ಕೋರಿ, ಎಲ್ಲಿ ನಡೆದಿದೆ, ಥೀಮ್ ಏನಿದೆ, ಏನು ಮಾಡಬೇಕು ನಾವು, ಒಟ್ಟು ಸಾಯಿಲ್ ಸೇವ್ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಮಾಡ್ತಾರೆ. ಎಲ್ಲಿ? ನವದೆಹಲಿಯ ಪೂಸಾನ ಮಾಡಿದ್ದಾರೆ. ಸೊ ಮಣ್ಣಿನ ಅಧ್ಯಯನಕ್ಕೆ ಏನು ಕರೀತಾರೆ, ಪೆಡಾಲಜಿ. ಇದು ಒಂದು ಎಕ್ಸಾಮ್ದಾಗ ಬಂದಿತ್ತು ರೀಸೆಂಟಾಗಿ. ಯಾವುದು? ಭಾರತೀಯ ಮಣ್ಣು ಮತ್ತು ಜಲ ಸಂರಕ್ಷಣೆ ಸಂಶೋಧನಾ ಕೇಂದ್ರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಸೆಂಟರ್. ಸೊ ಇದು ಎಲ್ಲಿದೆ ಅಂತಂದರೆ ನಮ್ಮ ಕರ್ನಾಟಕದಾಗ ಒಂದೇ ಒಂದು ಸ್ಥಳದಾಗ ಅದ, ಅದು ಬಳ್ಳಾರಿನಾಗ ಅದ. ಓವರಾಲ್ ಇಂಡಿಯಾದಾಗ ಎಂಟು ಕಡೆ ಅದ ಇದು ರಿಸರ್ಚ್ ಸೆಂಟರ್ಗಳು. ಬಟ್ ಕರ್ನಾಟಕದಾಗ ಒಂದೇ ಒಂದದ, ಅದು ಬಳ್ಳಾರಿನಾಗ. ಯಾವುದು? ಮಣ್ಣಿನ ರಿಲೇಟೆಡ್ ಮತ್ತು ನೀರಿನ ರಿಲೇಟೆಡ್ ಸಂರಕ್ಷಣೆ ಸಂಶೋಧನಾ ಕೇಂದ್ರ. ಇನ್ನೊಂದು ನಮ್ಮ ಜಲಶಕ್ತಿ ಸಚಿವಾಲಯ. ಓಕೆ, ಇವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಇಂಡಿಯಾ ಸೆಂಟ್ರಲ್, ಇವರು ಭೂ ನೀರು ಪೋರ್ಟಲ್ ಅಭಿವೃದ್ಧಿ ಪಡಿಸಿದ್ದಾರೆ. ಭೂ ನೀರು ಪೋರ್ಟಲ್ ಎದಕ್ಕೆ ಹೆಲ್ಪ್ ಮಾಡ್ತದೆ ಅಂತಂದರೆ ದೇಶಾದ್ಯಂತ ಅಂತರ್ಜಲ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಹೆಚ್ಚಿಸುವುದು ಈ ಪೋರ್ಟಲ್ನ ಪ್ರಾಥಮಿಕ ಗುರಿಯಾಗಿದೆ. ಸೊ ಇದು ಎದ್ರ ರಿಲೇಟೆಡ್ ಅದ, ಇದು ಯಾವ ಸಚಿವಾಲಯ ಮಾಡಿದೆ ಮತ್ತು ಇದ್ರ ವರ್ಕ್ ಏನು ಒಳಗಿನ ಅಂಡರ್ಗ್ರೌಂಡ್ ವಾಟರ್ ಏನು ಮಾಡಬೇಕು, ನಿರ್ವಹಣೆ ಮತ್ತು ನಿಯಂತ್ರಣ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಆ್ಯಂಟಿಬಯೋಟಿಕ್ ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ಸ್ ನಿಮಗೆ ಗಂಟಲದು ಬ್ಯಾನ್ ಆಗಿತ್ತು ಅಂತಂದ್ರೆ ನೀವು ಅಜಿಥ್ರೋಮೈಸಿನ್ ಅಂತ ಒಂದು ಟ್ಯಾಬ್ಲೆಟ್ ತೊಗೊತೀರಿ. ಯಾಕಪ್ಪ ಅಂತಂದ್ರೆ ಗಂಟಲಿನ ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಆಗಿರ್ತದೆ. ಸೊ ಅದಕ್ಕೆ ಕಡಿಮೆ ಮಾಡ್ಲಿಕ್ಕೆ ಅಜಿಥ್ರೋಮೈಸಿನ್ ಹೆಲ್ಪ್ ಆಗ್ತದೆ. ಸೊ ಅದೇ ಥರ ಏನು ಮಾಡ್ಯಾರ ಇಂಡಿಯಾದವರು, ಫಸ್ಟ್ ಇಂಡಿಜಿನಿಯಸ್ ನಾವೇ ಖುದ್ದಾಗಿ ಡೆವಲಪ್ಮೆಂಟ್ ಮಾಡಿರೋದು ಒಂದು ಕಂಡು ಹಿಡಿದಿದ್ದೆವು. ಯಾವುದು? ಆ್ಯಂಟಿಬಯೋಟಿಕ್. ಯಾವುದ್ರ ಹೆಸರೇನು? ನಾಫಿಥ್ರೋಮೈಸಿನ್. ಯಾವುದು? ನಾಫಿಥ್ರೋಮೈಸಿನ್. ಇದು ಯಾರು ಅಭಿವೃದ್ಧಿ ಪಡಿಸಿದಾರಪ್ಪ ಅಂತಂದರೆ ಬಯೋಟೆಕ್ನಾಲಜಿ ಇಂಡಸ್ಟ್ರೀಸ್ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್. ಯಾವುದು? ಬಯೋಟೆಕ್ನಾಲಜಿ ಇಂಡಸ್ಟ್ರೀಸ್ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದು ಗೊತ್ತು ನಿಮಗೆ, ಹೀಗೆ ಹೇಳ್ದ ಬ್ಯಾಕ್ಟೀರಿಯಾ ರಿಲೇಟೆಡ್ ಹೋರಾಡೋದ್ರಾಗ ಹೆಲ್ಪ್ ಮಾಡ್ತದೆ. ವರ್ಲ್ಡ್ನಾಗ ಫಸ್ಟ್ ಆ್ಯಂಟಿಬಯೋಟಿಕ್ ಅಂತಂದರೆ ಪೆನ್ಸಿಲಿನ್. ಅದು ಡೆವಲಪ್ಮೆಂಟ್ ಮಾಡಿರೋದು ಯಾವುದು? ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಹಾಗೆ ವರ್ಲ್ಡ್ಸ್ ಫಸ್ಟ್ ವ್ಯಾಕ್ಸಿನ್ ಯಾವುದಪ್ಪ ಅಂತಂದ್ರೆ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನಿಗೆ ಕೊಡ್ತಾರೆ. ಅದು ಯಾರು ಕೊಡ್ತಾರಪ್ಪ ಅಂತಂದ್ರೆ ಎಡ್ವರ್ಡ್ ಜೆನ್ನರ್ ಅವರು ರೆಡಿ ಮಾಡಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಾಳಿಂಗದ ಹೊಸದ ಪ್ರಭೇದಕ್ಕೆ ಓಸಿಯೋಫೇಗಸ್ ಕಾಳಿಂಗ ಅಂತ ಹೆಸರಿಟ್ಟಿದ್ದಾರೆ. ಯಾವುದು? ಓಫಿಯೋಫೇಗಸ್ ಕಾಳಿಂಗ. ಸೊ ರೀಸೆಂಟಾಗಿ ನಮ್ಮ ವೆಸ್ಟರ್ನ್ ಘಾಟ್ಸ್ನಾಗ ಒಂದು ಹೊಸ ಪ್ರಭೇದದ ಕಾಳಿಂಗ ಕಂಡು ಬಂದಿದೆ. ಅದಕ್ಕೇನು ಹೆಸರಿಟ್ಟಿದ್ದಾರೆ ನಮ್ಮ ರಾಜ್ಯದಾಗ ಯಾರು ಇವರಲ್ಲ, ಈಶ್ವರ್ ಖಂಡ್ರೆ ಅವರು, ನಮ್ಮ ಅರಣ್ಯ ಸಚಿವರು, ಅವರೇನು ಹೆಸರಿಡೋ ಅಂತ ಹೇಳಿದ್ದಾರೆ, ಸೂಚನೆ ಮಾಡಿದ್ದಾರೆ ಅಂತಂದರೆ ಓಪಿಯೋಫೇಗಸ್ ಕಾಳಿಂಗ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಟೋಟಲ್ ಆಗಿ 4 ಟೈಪ್ಸ್ ಆಫ್ ಕಾಳಿಂಗ ಕಂಡು ಬರ್ತಾವೆ ನಂಬಲ್ಲಿ. 4 ಟೈಪ್ ಕಾಳಿಂಗ ಯಾವ್ಯಾವ ಪ್ರಪಂಚದಾಗ ಕಂಡು ಬರ್ತಾವೆ ಅಂತಂದರೆ, ಒಂದು ಓಫಿಯೋಫೇಗಸ್ ಹನ್ನ, ಓಫಿಯೋಫೇಗಸ್ ಬಂಗಾರಸ್, ಓಫಿಯೋಫೇಗಸ್ ಸಲ್ವತಾರ್ನ, ಓಫಿಯೋಫೇಗಸ್ ಕಾಳಿಂಗ. ಸೊ ಇವಿಷ್ಟು ನೀವು ನೆನ್ಪಿಟ್ಕೊಂಬತ್ತೇನು ಬೇಕಾಗಿಲ್ಲ, ಓಫಿಯೋಫೇಗಸ್ ಕಾಳಿಂಗ ನೆನ್ಪಿಡ್ರಿ ಸಾಕು. ಸೊ ಇದು ಯಾರು ಸಂಶೋಧನೆ ಮಾಡಿದ್ದಾರಪ್ಪ ಅಂತಂದರೆ ಪಿ ಗೌರಿಶಂಕರ್ ಅವರು. ಸೊ ಇವ್ರದ್ದು ಯೂಟ್ಯೂಬ್ನಾಗ ವಿಡಿಯೋಸ್ನು ಅವ ಬೇಕಿತ್ತಂದ್ರೆ ನೋಡ್ಬೋದು. ನೆಕ್ಸ್ಟ್ ಕ್ಯಾಸನೂರು ಅರಣ್ಯ ಕಾಯಿಲೆ, ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, KFD ಡಿಸೀಸ್ ಅಂತ ಭಾಳ ಫೇಮಸ್. ಇದು ಎಲ್ಲೆಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಮಲೆನಾಡಿನ ಜಿಲ್ಲೆಗಳು, ಎಲ್ಲಿ? ಶಿವಮೊಗ್ಗ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು. ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಾಗ ಕಂಡು ಬರುತ್ತೆ. ಇದು
ಮೇಜರ್ಲಿ ಎದರ್ಲಿಂತ ಹರಡ್ತದಪ್ಪ ಕಾಯಿಲೆ ಅಂತಂದರೆ ಇದು ಒಂದು ಝುನ್ಯಾಟಿಕ್ ಡಿಸೀಸ್. ಯಾವುದು ಡಿಸೀಸ್? ಝುನ್ಯಾಟಿಕ್ ಡಿಸೀಸ್. ಯಾವುದ್ರಲಿಂತ ಹರಡ್ತದ ಅಂತಂದರೆ ಉಣ್ಣೆಯಿಂದ. ಸೊ ಇದು ಉಣ್ಣೆಲಿಂತ ಹರಡಿರೋದೇನಾಗಿತ್ತಪ್ಪ ಅಂತಂದರೆ ಮಂಗಗಳು ಅದು ಕನ್ಸ್ಯೂಮ್ ಮಾಡಿದ್ರಲಿಂದ ಮಂಗಗಳು ಭಾಳ ಸಾವನ್ನಪ್ತಾವೆ. ಸೊ ಅದಕ್ಕೆ ಇದು ಕ್ಯಾಸನೀರು ಅರಣ್ಯ ಕಾಯಿಲೆ ಎಂದೇ ಪ್ರಸಿದ್ಧವಾಯಿತು. ಈಗೇನು ಮಾಡ್ಲತ್ತಾರಪ್ಪ ಅಂತಂದರೆ ರೀಸೆಂಟಾಗಿ ಹೋದ ವರ್ಷ 303 ಜನ KFD ಪಾಸಿಟಿವ್ ಬಂದಿದ್ದಾರೆ. ಅದ್ರಾಗ 14 ಜನ ಸಾವನ್ನಪ್ಪಿದ್ದಾರೆ. ಅದರ ಸಲಿಂದ ಇದು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ 2024 ಒಳಗೆ ಏನು ಮಾಡಿತ್ತು, ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿರು, ಯಾರು ಆರೋಗ್ಯ ಸಚಿವರು, ನಾವು ಇದಕ್ಕೆ ಏನು ಮಾಡ್ತೇವೆ, ಒಂದು ಔಷಧಿ ರೆಡಿ ಮಾಡಿ ಕೊಡ್ತೇವಂತ. ಬಟ್ ಇನ್ನೂ ರೆಡಿ ಮಾಡಲಿಲ್ಲ. ಅವ್ರೇನಂದರು 2024 ಆಗಲಿಲ್ಲ. ಸೊ 26 ಮಾರ್ಚ್ ತನಕ ನಾವು ಡೆಡ್ಲೈನ್ ಇಲ್ಲಿ ತನಕ ಮಾಡ್ತೇವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನಿಮಗೆ ನೆನಪಿರಬೇಕಾಗಿದ್ದರು KFD ಕಾಯಿಲೆ ಅಂತಂದರೆ ಏನು, ಯಾವ ಜಿಲ್ಲೆದಾಗ ಹರಡ್ತದ, ಸೊ ಎದರ್ಲಿಂತ ಇದು ಯಾವ ಕಾಯಿಲೆ, ಝುನಾಟಿಕ್ ಕಾಯಿಲೆ ಅಂತದಲ್ಲ ಅದು, ಮತ್ತು ಉಣ್ಣೆಯಿಂದ ಹರಡುವ ರೋಗ, ಮತ್ತು ಮಂಗ ಕೂಡ ಇಂಪಾರ್ಟೆಂಟ್. ನಿಮಗಿಲ್ಲಿ ಮಂಗನ ಕಾಯಿಲೆ ಅಂತ ಕೂಡ ಕರೀತಾರೆ, ಮಂಕಿ ಫೀವರ್ ಅಂತ ಕೂಡ ಒಂದು ಕರೀತಾರೆ. ನೆಕ್ಸ್ಟ್, ವಿಜಯಪುರದ ಮಮದಾಪುರ ಅರಣ್ಯವು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೈವ ವಿವಿಧತೆ ಪಾರಂಪರಿಕ ತಾಣ ಎಂದು ಮರುನಾಮಕರಣ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ನಮ್ಮ ಕರ್ನಾಟಕದಾಗ 4 ಇತ್ತು, ಇದು 5ನೇದು. ಇದು 5ನೇದು ಏನದಲ್ಲ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಅದರ ಹೆಸರೇನಿತ್ತು, ವಿಜಯಪುರದಾಗ ಕಂಡು ಬರೋದು ಮಮದಾಪುರ ಅರಣ್ಯ ಇತ್ತು. ಈಗ ರೀನೇಮ್ ಮಾಡಿ ಏನು ಮಾಡಿದ್ದಾರೆ, ನಮ್ಮ ಗುರೂಜಿ ಅವರಿದ್ದಾರಲ್ಲ, ಸಿದ್ದೇಶ್ವರ ಸ್ವಾಮೀಜಿ ಗುರೂಜಿಯವರು, ಅವ್ರ ಹೆಸರು ಇಟ್ಬಿಟ್ರೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹೆಸರು. ಅಷ್ಟೇ ನೆನಪಿಟ್ಕೋರು, ಮತ್ತೇನು ಇಂಪಾರ್ಟೆಂಟ್ ಇಲ್ಲ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇನ್ ಕರ್ನಾಟಕ 5th ಯಾವುದು, ವಿಜಯಪುರನಾಗ. ಟೋಟಲ್ 5 ಅವ. ಒಂದು ಬೆಂಗಳೂರಿನ ನಲ್ಲೂರು ಹಣಸೆತೋಪು, 2ನೇ ಚಿಕ್ಕಮಗಳೂರು ಜಿಲ್ಲೆಯ ಉಗ್ರೇಕೇನ್, ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಯ ಅಬ್ಬರಗುಡ್ಡ. ಇದು ಕೇಳ್ತಾರೆ, ಅಬ್ಬರಗುಡ್ಡ ಎಲ್ಲಿ ಕಂಡು ಬರುತ್ತೆ ಅಂತ ಶಿವಮೊಗ್ಗದಾಗ. ನೆಕ್ಸ್ಟ್ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ನಮ್ಮ ಇಂಡಿಯಾದಾಗ ಟೋಟಲ್ ಎಷ್ಟವ, 47 ಇಂಡಿಯಾನಾಗ ಟೋಟಲ್ 47 ಅವ. ಅದ್ರಾಗ 5 ಕರ್ನಾಟಕನಾಗ ಅವ. ಸೊ ರೀಸೆಂಟಾಗಿ ಇಂಡಿಯಾದಾಗ ಸೇರ್ಪಡೆ ಆಗಿರೋದು ಯಾವುದು, ಲ್ಯಾಗೋ. ಎಲ್ಲಿಂದ, ಅರುಣಾಚಲ್ ಪ್ರದೇಶ್. ಲ್ಯಾಗೋ ಮತ್ತು ತುಂಗೆಗೊನ್ಪು ಇದು ಕೂಡ ಅದು ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶ್ನಾಗೆ 2 ರೀಸೆಂಟಾಗಿ ಮಾಡಿದ್ದಾರೆ. ಯಾವುದು, ಲ್ಯಾಗೋ ಮತ್ತು ತುಂಗೆಗೊನ್ಪು. ನೆಕ್ಸ್ಟ್, ಆ್ಯನ್ಯುವಲ್ ಕ್ಲೈಮೇಟ್ ಫೆಸ್ಟಿವಲ್. ಸೊ ಇದು ನೆನಪಿಟ್ಕೋರಿ, ಯಾಕಂದರೆ ಬೆಂಗಳೂರಿನಾಗ ನಡೆದಂತ ಇಂಪಾರ್ಟೆಂಟ್ ಆಗ್ತದೆ. ಆ್ಯನ್ಯುವಲ್ ಕ್ಲೈಮೇಟ್ ಫೆಸ್ಟಿವಲ್ ಎಲ್ಲಿ ನಡೆದಿದೆ ಅಂತಂದರೆ 3ನೇ ಆವೃತ್ತಿಯ ವಾರ್ಷಿಕ ಹವಾಮಾನ ಉತ್ಸವ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಬೆಂಗಳೂರಿನಾಗ ನಡೆದಿದೆ. ಇನ್ನೊಂದು ನೆನಪಿಟ್ಕೋಬೇಕು ನೀವು, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಏನಿರ್ತಲ್ಲ ಅದರ ಅಧ್ಯಕ್ಷರು ಪ್ರಧಾನಮಂತ್ರಿ ಇರ್ತಾರೆ. ಉಪಾಧ್ಯಕ್ಷರು ಯಾರು ಇರ್ತಾರೆ, ಅದರ ರಿಲೇಟೆಡ್ ಸಚಿವಾಲಯ ಇರ್ತಲ್ಲ, ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ, ಅವರಿರ್ತಾರೆ. ಹಾಗೆ ಸೇಮ್ ರಾಜ್ಯದ ಇತ್ತಪ್ಪ ಅಂತಾರೆ ಮುಖ್ಯಮಂತ್ರಿ, ಅದರದ್ದು ಸ್ಟೇಟಿಂದ ಯಾರು ರಾಜ್ಯದ ಪರಿಸರ ಮತ್ತು ಅರಣ್ಯ ಸಚಿವರು ಇರ್ತಾರೆ, ಅವರು ಉಪಾಧ್ಯಕ್ಷರು. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ನೂತನ ಮಾದರಿಯ ಶುಚಿತ್ವ ಎಂಬ ಸಮುದಾಯ ಶೌಚಾಲಯ ನಿರ್ಮಾಣ ಮಾಡಬೇಕಂತ ಯೋಜನೆ ಆಗಿದೆ. ಸೊ ಇದು ಶುಚಿತ್ವ ಏನು ಶೌಚಾಲಯ ನಿರ್ಮಾಣ, ಸಮುದಾಯ ಶೌಚಾಲಯ ಏನು, ಶುಚಿತ್ವ ಏನು, ಇದು ಒಂದು ಸಮುದಾಯ ಶೌಚಾಲಯ ಆಗಿದೆ. ಓಕೆ, ಸೊ ಇದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತದಪ್ಪ ಅಂತಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ನಾಗ ಅಂಡರ್ನಾಗ ಕೆಲಸ ಮಾಡ್ತದೆ. ಇದ್ರ ಮೇನ್ ಉದ್ದೇಶ ಏನು, ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಎಲ್ಲಿ ಮಾಡ್ತಾರೆ ರೆಡಿ ಅಂತಂದರೆ, ಇದ್ರ ಉದ್ದೇಶ ಅಂತಂದ್ರೆ ಏನು, ಎಲ್ಲ ಮಹಿಳೆಯರು ಬಯಲು ಮುಕ್ತವಾಗಿ ಏನು ಮಾಡಬೇಕು, ಹೊರಗೆ ಹೋಗಬಾರ್ದು, ಶೌಚಾಲಯದಲ್ಲೇ ಹೋಗಬೇಕು ಅಂತ ಏನು ಮಾಡಿದ್ದಾರೆ, ಇದ್ರ ಮೇನ್ ಉದ್ದೇಶ. ಇದು ಮತ್ತು ಗಂಡ್ಸು ಮಕ್ಕಳಿಗಿಲ್ಲ, ಓನ್ಲಿ ಫಾರ್ ಲೇಡೀಸ್ ಆ್ಯಂಡ್ ಯಾರ್ಯಾರು ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವ್ರಿಗೆ. ಒಂದು ಟೋಟಲ್ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಶೌಚಾಲಯದಾಗ 11 ಯೂನಿಟ್ ರೆಡಿ ಮಾಡ್ತಾರೆ. ಆ 11 ಯೂನಿಟ್ನಾಗ ಏನಪ್ಪ ಅಂತಂದರೆ 10 ವುಮೆನ್ಸಿಗೆ ಇರ್ತದೆ, 1 ಯೂನಿಟ್ ಯಾರಿಗೆ ಇರ್ತಪ್ಪ ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಇರ್ತದೆ. ಇದು ಎಲ್ಲಿ ಅಪ್ಲಿಕೇಬಲ್ ಅಂತಂದರೆ ಇದು ನಮ್ಮದು ಕಲ್ಯಾಣ ಕರ್ನಾಟಕ ಭಾಗ ಅದಲ್ಲ, ಕಲ್ಯಾಣ ಕರ್ನಾಟಕದ
7 ಜಿಲ್ಲೆಗಳದಾಗ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದು ಯಾರು ಯಾರು ರೊಕ್ಕ ಕೊಡ್ತಾರೆ ಅಥವಾ ಯಾರು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತಂದರೆ ಕಲ್ಯಾಣ ಕರ್ನಾಟಕ ರೀಜ್ನಲ್ ಡೆವಲಪ್ಮೆಂಟ್ ಬೋರ್ಡ್ ಅದಲ್ಲ KKRDB, ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವಚ್ಛ ಭಾರತ್ ಮಿಷನ್ಲಿಂದ ಫಂಡ್ ಬರ್ತದೆ, ಮತ್ತು ಜಿಲ್ಲಾ ಖನಿಜ ನಿಧಿ ಮತ್ತು SCP ಇವ್ರೇನು ಅನುದಾನ ಕೊಟ್ಟಿರ್ತಾರಲ್ಲ ಆ ರೊಕ್ಕ ಯೂಸ್ ಮಾಡಿ KKRDB ಹತ್ರ ಬರ್ತದೆ. ಇವ್ರು ಏನು ಮಾಡ್ಲತ್ತಾರ ಅಂತಂದ್ರೆ KRDCLದವ್ರಿಗೆ ಇದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಸೊ ಈ ಪ್ರಾಜೆಕ್ಟ್ ಮೂಲಕ ಇದು ಶುಚಿತ್ವ ಅನ್ನೋದು ಸಮುದಾಯ ಶೌಚಾಲಯ ಕಟ್ಟಿಸ್ತಾ ಇದ್ದಾರೆ. ಇನ್ನೊಂದೇನು ಇಂಪಾರ್ಟೆಂಟ್ ಅಂತಂದರೆ ರಾಜ್ಯ ಸರ್ಕಾರದಿಂದ ಸೌರ ಸ್ವಾಸ್ಥ್ಯ ಯೋಜನೆಗೆ ಅಧಿಕೃತ ಚಾಲನೆ. ಸೌರ ಸ್ವಾಸ್ಥ್ಯ ಯೋಜನೆ ನಿಮಗೆ ಏನು ಅಂತ ಇಂಪಾರ್ಟೆಂಟ್ ಗೊತ್ತಿರಬೇಕಿದು, ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ಈ ಯೋಜನೆ ಅನ್ವಯ 2026 ವೇಳೆಗೆ ಎಲ್ಲ ತಾಲೂಕು ಆಸ್ಪತ್ರೆಗಳು 2026 ವೇಳೆಗೆ ಎಲ್ಲ ತಾಲೂಕು ಆಸ್ಪತ್ರೆಗಳು ಮತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇರ್ತಾವಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆಯುಷ್ಮಾನ್ ಆರೋಗ್ಯ ಮಂದಿರಗಳು ಸೇರಿದಂತೆ 5,000 ಟೋಟಲ್ ಎಷ್ಟು 5,000 ಆರೋಗ್ಯ ಕೇಂದ್ರದಾಗ ನಾವೇನು ಮಾಡಬೇಕು, ನಾವು ಸೋಲಾರ್ ಅಳವಡಿಸ್ಬೇಕು, ಸೋಲಾರ್ ಪ್ಯಾನಲ್ಸ್ ಅಳವಡಿಸ್ಬೇಕು. ಎದಕ್ಕಂತಂದರೆ ಎಲೆಕ್ಟ್ರಿಸಿಟಿ ಅದಕ್ಕೆ ಪ್ರೊವೈಡ್ ಮಾಡೋ ಸಲಿಂದ ಅನ್ನೋದು ಯೋಜನೆ ಯಾವುದು, ಸೌರ ಸ್ವಾಸ್ಥ್ಯ ಯೋಜನೆ ಆಗಿತ್ತು. ನೆಕ್ಸ್ಟ್ ಇದು ಓದ್ತಿರಂದ್ರೆ ಓದ್ರಿ, ಬಟ್ ಬರೀ ಹೆಡ್ಡಿಂಗ್ ಹತ್ತಿನ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಪಾವಿನ ಕುರುವೆ ಸಮೀಪ ಸರ್ವ ಋತು ಬಂದರು ಅಂತಂದ್ರೆ ಎಲ್ಲ ಆಲ್ ಸೀಸನ್ಸ್ ಅಭಿವೃದ್ಧಿಗೆ ಕರ್ನಾಟಕ ಜಲಸಾರಿಗೆ ಮಂಡಳಿ ಏನು ಮಾಡ್ಲತ್ತಾರ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಪಾವನಿ ಕುರ್ಮೆ ಸಮೀಪದ ಶರಾವತಿ ಮತ್ತು ಬಡಗಣಿ ನದಿ ಮುಖಜ ಭೂಮಿಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ವ ಋತು ಬಂದರು ಅಭಿವೃದ್ಧಿಪಡಿಸಲು ಕರ್ನಾಟಕ ಜಲಸಾರಿಗೆ ಮಂಡಳಿ ಮುಂದಾಗಿದೆ. ಸೊ ಇದು ಯಾವಾಗ ಇಂಪಾರ್ಟೆಂಟ್ ಅಂತಂದ್ರೆ ಯಾವಾಗ ಅದು ಎಸ್ಟಾಬ್ಲಿಷ್ ಆಯ್ತು ಅವಾಗ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮಿಸ್ ಅರ್ತ್ 2024 ಏನು ನೆನ್ಪಿಡಬೇಕು, ಮಿಸ್ ಅರ್ತ್ 2024 ಫಸ್ಟ್ ನೆನ್ಪಿಡಬೇಕಾಗಿದೆ. ಯಾರು ಗೆದ್ದಿದ್ದಾರೆ, ಯಾರು ಜೆಸಿಕಾ ಲೇನ್. ಯಾವ ದೇಶದವರು, ಆಸ್ಟ್ರೇಲಿಯಾ. ಯಾರು ಮಿಸ್ ಅರ್ತ್ ಯಾವುದು ಲೇನ್, ಒಂದೇ ಲೇನ್ದಾಗ ಬರ್ತಿರ್ತಾರೆ. ಯಾರು ಜೆಸಿಕಾ ಲೇನ್. ಯಾವ ದೇಶದವರು, ಆಸ್ಟ್ರೇಲಿಯಾ. ಮಿಸ್ ಅರ್ತ್ ಜೆಸಿಕಾ ಲೇನ್ ಯಾವ ದೇಶದವರು, ಆಸ್ಟ್ರೇಲಿಯಾ. ಜೆಸಿಕಾ ಲೇನ್ ಅವರು ಆಸ್ಟ್ರೇಲಿಯಾದವರು. ಎಲ್ಲಿ ನಡೆದಿತ್ತು ಅಂತಂದರೆ ಫಿಲಿಪೈನ್ಸ್. ಇನ್ನೊಂದು ಇದು ಯಾರು ನಡೆಸ್ತಾರೆ ನೆನಪಿರ್ಬೇಕು ನಿಮಗೆ, ಯಾವುದು ಮಿಸ್ ಅರ್ತ್ ಅದ. ಮಿಸ್ ಅರ್ತ್ ಫಿಲಿಪೈನ್ಸ್ ದೇಶದವ್ರು ನಡೆಸ್ತಾರೆ. ಮಿಸ್ ಯೂನಿವರ್ಸ್ ಯಾರು ನಡೆಸ್ತಾರಪ್ಪ ಅಂತಂದರೆ USA ನಡೆಸ್ತಾರೆ. ಇದ್ರೊಳಗೆ ಯಾರು ಗೆದ್ದಿದ್ದಾರೆ ಅಂತಂದರೆ ವಿಕ್ಟೋರಿಯಾ ಕ್ವೇರ್ ಥ್ರಿಲ್ಲಿಂಗ್. ಇಟ್ಟೆ ನೆನ್ಪಿಟ್ಕೋರಿ, ವಿಕ್ಟೋರಿಯಾ ಕ್ವೇರ್ ಥ್ರಿಲ್ಲಿಂಗ್. ಫುಲ್ ಥ್ರಿಲ್ಲಿಂಗ್ದಾಗ ಗೆದ್ದುಬಿಟ್ರೆ. ಯಾರು ಥ್ರಿಲ್ಲಿಂಗ್ ಅದ, ನಾನು ನಿಮ್ಗೆ ಥ್ರಿಲ್ಲಿಂಗ್ ಅಂತ ಹೇಳತ್ತೀನಿ ಅಷ್ಟೇ. ವಿಕ್ಟೋರಿಯಾ ಕ್ವೇರ್ ಥ್ರಿಲ್ಲಿಂಗ್. ಯಾರು ಗೆದ್ದಾರ, ಮಿಸ್ ಯೂನಿವರ್ಸ್ ಗೆದ್ದಾರೆ. ಫುಲ್ ಥ್ರಿಲ್ಲರಾಗಿ ಗೆದ್ದುಬಿಟ್ರೆ ಮಿಸ್ ಯೂನಿವರ್ಸ್. ಇವ್ರು ಯಾವ ದೇಶದವರು, ಡೆನ್ಮಾರ್ಕ್ ದೇಶದವ್ರು. ಮಿಸ್ ಅರ್ತ್ ಯಾವ ದೇಶದವ್ರು ಇದ್ದರು ನಿಮ್ಗೆ, ಆಸ್ಟ್ರೇಲಿಯಾದವರು. ಮಿಸ್ ಯೂನಿವರ್ಸ್ ಯಾವ ದೇಶದವ್ರು ಇದ್ದರು, ಡೆನ್ಮಾರ್ಕ್. ಓಕೆ. ಇನ್ನೊಂದು ಜಾಗತಿಕ ಸೌಂದರ್ಯ ಸ್ಪರ್ಧೆಗಳು ನಿಮ್ಗೆ ನೆನಪಿರಬೇಕು. ಎಲ್ಲಕ್ಕಿಂತ ಓಲ್ಡೆಸ್ಟ್ ಮಿಸ್ ವರ್ಲ್ಡ್ UKದವ್ರು ನಡೆಸೋದು. ನೆಕ್ಸ್ಟ್ ಮಿಸ್ ಯೂನಿವರ್ಸ್ ಯಾರು ನಡೆಸ್ತಾರೆ ಅಂತಂದರೆ ಅಮೇರಿಕಾ. ಮಿಸ್ ವರ್ಲ್ಡ್ UK, ಮಿಸ್ ಅರ್ತ್ ಫಿಲಿಪೈನ್ಸ್ ಮತ್ತು ಮಿಸ್ ಇಂಟರ್ನ್ಯಾಷನಲ್ ಜಪಾನ್ದವ್ರು ನಡೆಸ್ತಾರೆ. ಮಿಸ್ ಯೂನಿವರ್ಸ್ ಟೋಟಲ್ ಇಲ್ಲಿ ತನಕ ನಮ್ಮ ಭಾರತೀಯರು 3 ಜನ ಆಗಿದ್ದಾರೆ. ಯೂನಿವರ್ಸ್ ಅಂತಂದರೆ USA ಕೊಡೋದು ಯಾರು, ಹರ್ನಾಜ್ ಕೌರ್ ಸಂಧು ಮತ್ತು ಲಾರಾ ದತ್ತ ಮತ್ತು ಸುಸ್ಮಿತಾ ಸೇನ್. ಮಿಸ್ ವರ್ಲ್ಡ್ ಯಾರಿಗಿದ್ದಾರೆ ಅಂತಂದರೆ UKದವ್ರು ಕೊಡೋದು. ಮಾನಸಿ ಚಿಲ್ಲರ್, ಪ್ರಿಯಾಂಕಾ ಚೋಪ್ರಾ, ಯುಕ್ತಾ ಮುಖಿ, ಡಯಾನಾ ಹೆಡನ್ ಮತ್ತು ಐಶ್ವರ್ಯ ರಾಯ್, ರೀಟಾ ಫಾರಿಯಾ. ಇನ್ನೊಂದೇನು, ರಾಮನ್ ಮ್ಯಾಂಗ್ಸೆ ಕೂಡ ಫಿಲಿಪೈನ್ ದೇಶನೇ ಕೊಡ್ತದೆ. ಅದಕ್ಕೆ ಏನಂತಾರೆ, ಏಷ್ಯಾದ ನೋಬಲ್ ಅಂತ ಕರೀತಾರೆ ಅಂತ ಗೊತ್ತಿರಬೇಕು ನಿಮ್ಗೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು 2024ನೇ ಸಾಲಿನ ಇನ್ಫೋಸಿಸ್ ಪ್ರಶಸ್ತಿ ಏನು ಕೊಡ್ತಾರಪ್ಪ ಅಂತಂದರೆ ಇದು ಜನರಲಿ 40 ವರ್ಷಗಳಿಗಿಂತ ಕಡಿಮೆ ಯಾರು ವಯಸ್ಸದವ್ರು ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಯಾವ ವಿಭಾಗದ ಕೊಡ್ತಾರೆ ಅಂತಂದ್ರೆ ಟೋಟಲ್ 6 ವಿಭಾಗದ ಕೊಡ್ತಾರೆ. ಒಂದು ಅರ್ಥಶಾಸ್ತ್ರ, ಇಂಜಿನಿಯರಿಂಗ್, ಕಂಪ್ಯೂಟರ್ ವಿಜ್ಞಾನ, ಮಾನವಿಕ ಮತ್ತು ಸಮಾಜ ವಿಜ್ಞಾನ, ಜೀವ ವಿಜ್ಞಾನ ಮತ್ತು ಗಣಿತ ಮತ್ತು ಭೌತ ವಿಜ್ಞಾನ ಸೇರಿ 6 ವಿಭಾಗದ ಕೊಡ್ತಾರೆ. ಪ್ರಶಸ್ತಿ ಎಷ್ಟು ಪ್ರೈಸ್ ಇರ್ತದೆ ಅಂತಂದ್ರೆ $1 lakh US.
ನಿಮಗೆ ಗೊತ್ತಿರಬೇಕು, ಈಗ ಒನ್ $1 ಅಪ್ಪ ಅಂತಂದರೆ ಆಲ್ಮೋಸ್ಟ್ 84 to 85 ರೂಪೀಸ್ ಇರ್ತದೆ. ಸೊ ಹಾಗೆ $1,00,000 ಅಂತಂದರೆ ಎಷ್ಟಾಗುತ್ತೆ, 84 lakh ರೂಪೀಸ್ ಆಗ್ತದೆ. ಈ ಪ್ರಶಸ್ತಿದಾಗ ಟೋಟಲ್ 6 ಜನ ಆಯ್ಕೆಯಾಗಿದ್ದಾರೆ ಈ ಟೈಮ್. ಅದ್ರಾಗ ಒಬ್ಬ ಕನ್ನಡಿಗ ಕೂಡ ಇದ್ದಾರೆ, ಯಾರು, ಅರುಣ್ ಚಂದ್ರಶೇಖರ್. ಇವ್ರು ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಿಸಿದವರಪ್ಪ ಅಂತಂದರೆ ಎಕನಾಮಿಕ್ಸ್. ಇಷ್ಟೇ ನೆನಪಿಡ್ರಿ, ಇವೇನು ಇಂಥ ಪರಿ ಡೀಟೇಲ್ ಹೋಗಬೇಡ್ರಿ, ಬೇಕಿದ್ರೆ ಒಂದು ಟೈಮ್ ನೋಡ್ತೀರಂದ್ರೆ ನೋಡ್ರಿ. ವೃತ್ತಿ ಬದುಕಿಗೆ ನಿವೃತ್ತಿ ಘೋಷಿತ ಕಿಂಗ್ ಆಫ್ ಕ್ಲೇ ಯಾರು, ಸ್ಪೇನ್ನ ರಾಫೆಲ್ ನಡಾಲ್. ನಿಮಗೆ ಎಕ್ಸಾಮ್ದಾಗ ಕೇಳೋದೊಂದೇ, ರಾಫೆಲ್ ನಡಾಲ್ ಯಾವ ಸ್ಪೋರ್ಟ್ಸಿಗೆ ರಿಲೇಟೆಡ್ ಇದ್ದಾರೆ ಮತ್ತು ಯಾವ ದೇಶದವ್ರು ಇದ್ದಾರೆ. ರಾಫೆಲ್ ನಡಾಲ್ ಯಾವ ದೇಶದವರು, ಸ್ಪೇನ್ದವರು. ಅವರು ಇವ್ರಿಗೆ ಏನಂತಾರೆ, ಕಿಂಗ್ ಆಫ್ ಕ್ಲೇ ಅಂತ ಕರೀತಾರೆ. ಅವರು 22 ಗ್ರ್ಯಾಂಡ್ ಸ್ಲ್ಯಾಮ್ಗಳು ಗೆದ್ದಿದ್ದಾರೆ. ನೆಕ್ಸ್ಟ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್, ಪಂಕಜ್ ಅಡ್ವಾಣಿಗೆ 28ನೇ ವಿಶ್ವ ಕಿರೀಟ. ಸೊ ನಿಮಗೆ ಗೊತ್ತು, ವಿಶ್ವ ಬಿಲಿಯರ್ಡ್ಸ್ ರಿಲೇಟೆಡ್ ಯಾವುದರೆ ನಿಮಗೆ ಎಕ್ಸಾಮ್ದ ಕ್ವಶನ್ಸ್ ಕೇಳಿ ನೀವು ಹಾಕೋದು ಪಂಕಜ್ ಅಡ್ವಾಣಿಗೆ, ಅದು ಕರೆಕ್ಟೇ ಇರ್ತದೆ. ಸೊ ಈ ಟೈಮ್ನ ಯಾರು ಗೆದ್ದಾರೆ, ಅವರೇ ಗೆದ್ದಾರೆ. ನೆಕ್ಸ್ಟ್ ನೀರಜ್ ಚೋಪ್ರಾ ಅವ್ರು ಏನು ಮಾಡ್ಯಾರ, ಕೋಚ್ ಹೊಸದಾಗಿ ಬಂದಿದ್ದಾರೆ, ಯಾರು, ಜಾನ್ ಜೆಲೆನ್ಸ್ಕಿ. ಅಂತ ಪರಿ ಏನು ಇಂಪಾರ್ಟೆಂಟ್ ಆಗಲ್ಲ. ಸೊ ಬಟ್ ಇದು ಇಂಪಾರ್ಟೆಂಟ್, ನ್ಯಾಷನಲ್ ಜಾವ್ಲಿನ್ ಡೇ. ಯಾವಾಗ ನಮ್ಮ ನೀರಜ್ ಚೋಪ್ರಾ ಅವ್ರು ಗೋಲ್ಡ್ ತಂದಿರಲ್ಲ ಆ ಡೇ ಇದು August 7. ಹಾಗೆ ಸ್ಪೋರ್ಟ್ಸ್ ಡೇ ಯಾವಾಗ, August 29, ಮೇಜರ್ ಧ್ಯಾನ್ ಚಂದ್ ಅವ್ರ ಬರ್ಡೇ. ಸೊ ಬೆಂಗಳೂರಿನಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ 50 ವರ್ಷ ಅಂತಂದರೆ, ಫಸ್ಟ್ ನಂಬಲ್ಲಿ ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿ ಎಷ್ಟಾಯಿತು, 50 ವರ್ಷ ಆಯಿತು. ಇಷ್ಟೇ ನೆನಪಿಡ್ರಿ, ಇದ್ರೊಳಗೆ ಏನಿಲ್ಲ. 50 ವರ್ಷ ಸ್ಟಾರ್ಟ್ ಆಗಿ, ಕ್ರೀಡಾಂಗಣ ಯಾವಾಗ ಸ್ಟಾರ್ಟ್ ಆಗಿತ್ತು, ನಮ್ಮದು 1969 ಸ್ಟಾರ್ಟ್ ಆಗಿದೆ. ಮತ್ತು ದೇಶದ ಮೊದಲ ವಿಶ್ವದಲ್ಲಿ ಮೊದಲ ಕ್ರೀಡಾಂಗಣ ಯಾವ ಸಿಸ್ಟಮ್ ಹೊಂದಿದೆ ಅಂತಂದ್ರೆ, ಸಬ್ವೇರ್ ಸಿಸ್ಟಮ್. ಅಂತಂದ್ರೆ ಮಳೆ ಬಂದಾಗ ನೀರು ಜಲ್ದಿ ಡ್ರೈನಾಗಿ ಹೋಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಖಾಸಗಿ ಒಡೆತನದ ಸ್ವತ್ತು ಸಮುದಾಯದಲ್ಲ, ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠದ ತೀರ್ಪು. ವಕ್ಫ್ ಬೋರ್ಡ್ ರಿಲೇಟೆಡ್ ಭಾಳ ಇದು ನಡೆದದಲ್ಲ, ಸೊ ಅದು ರಿಲೇಟೆಡ್ ಇದು. ಅಂದರೆ ಖಾಸಗಿ ಒಡೆತನದಲ್ಲಿರುವ ಎಲ್ಲ ಸಂಪನ್ಮೂಲಗಳನ್ನು ಸಾರ್ವಜನಿಕ ಬಳಕೆಗಾಗಿ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವಂತಿಲ್ಲ. ಪ್ರೈವೇಟ್ ಪ್ರಾಪರ್ಟಿ ಇತ್ತಪ್ಪ ಅಂತಂದ್ರೆ ಗೌರ್ಮೆಂಟ್ ಅದರೊಳಗೆ ಇಂಟರ್ಫಿಯರ್ ಆಗಿ ತನ್ನ ಅಡಿ ತೋಲಕ್ಕೆ ಬರಲ್ಲ. ಬಟ್ ಅದೇ ಸಮುದಾಯ ವಶದಲ್ಲಿತ್ತಪ್ಪ ಅಂತಂದರೆ ಅದು ತಗೋಬಹುದು ಅಂತ ಯಾರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ದವ್ರು ಹೇಳಿದ್ದಾರೆ. ಸೊ ಇದು ರಿಲೇಟೆಡ್ ಟು ಒಂದು ಯಾವುದು, ಕರ್ನಾಟಕ ಸರ್ಕಾರ ವರ್ಸಸ್ ರಂಗನಾಥ ರೆಡ್ಡಿ. ಇದು ಎದು ರಿಲೇಟಪ್ಪ ಅಂತಂದರೆ ಇದು ರಿಲೇಟೆಡೇ ಇದೆ ನೋಡಿರಿ. ಖಾಸಗಿ ಒಡೆತನದ ಸ್ವತ್ತಿಗೆ ಸಂಬಂಧಿಸಿದಂತೆ ಗೌರ್ಮೆಂಟ್ ಆಫ್ ಕರ್ನಾಟಕ ವರ್ಸಸ್ ರಂಗನಾಥ ರೆಡ್ಡಿ ಪ್ರಕರಣ, ಇದು ವಿಚ್ ಈಸ್ ರಿಲೇಟೆಡ್ ಟು ದಿಸ್ ಒನ್, ಯಾವುದು, ಖಾಸಗಿ ಒಡೆತನ ರಿಲೇಟೆಡ್ ಕರ್ನಾಟಕದಾಗ ಆಗಿರೋದು. ಬಟ್ ಇದ್ರೊಳಗೆ ಏನು ಕೊಟ್ಟಿರೋ ಅಂತಂದರೆ, ಖಾಸಗಿ ಒಡೆತನದಲ್ಲಿರುವ ಎಲ್ಲ ಸಂಪನ್ಮೂಲಗಳನ್ನು ಸರ್ಕಾರ ಸ್ವಾಧೀನಕ್ಕೆ ಪಡೆದುಕೊಳ್ಳಬಹುದು ಅಂತ ಕೂಡ ಆ ಟೈಮ್ನಾಗ ಆ ಪೀಠದ ಯಾರು ಹೆಡ್ ಇದ್ದಾರಲ್ಲ ಅವ್ರು ಹೇಳಿದ್ರು ಅವಾಗ. ಇದು ನೆನ್ಪಿಟ್ಕೋರಿ, ಒಂದಿಷ್ಟು ಇಂಪಾರ್ಟೆಂಟ್ ಡೇಸ್ ಅವ. February 2 ಯಾವುದಪ್ಪ ಅಂತಂದ್ರೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಆಮೇಲೆ ನೆಕ್ಸ್ಟ್ ಗುಬ್ಬಚ್ಚಿ ದಿನ March 20, ಅರಣ್ಯ ದಿನ March 21, ಜಲ ದಿನ 22. ಹೆಂಗೆ ನೆನ್ಪಿಡ್ತೀರಪ್ಪ ಅಂತಂದ್ರೆ, ಗುಬ್ಬಚ್ಚಿ ಅರಣ್ಯದಾಗ ನೀರು ಕುಡ್ಲಿತ್ತು ಅಂತ ನೆನ್ಪಿಟ್ಕೋರಿ. March 20, March 21 ಮತ್ತು March 22. March 23 ಹವಾಮಾನ ದಿನ. ಇದೊಂದು ಇಂಪಾರ್ಟೆಂಟ್. April 2022 ಈಸ್ ಅರ್ತ್ ಡೇ, April 2022. ನೆಕ್ಸ್ಟು ಒಳ ಮೀಸಲಾತಿ ಬಗ್ಗೆ ಭಾಳ ನಿಮಗೆ ಗೊತ್ತಿರ್ತದೆ. 2 ತಿಂಗಳ ತನಕ ಯಾವ ಹೊಸ ನೋಟಿಫಿಕೇಷನ್ ಆಗಲ್ಲ ಅಂತ ಹೇಳ್ಯಾರ ನಮ್ಮ ಸ್ಟೇಟ್ ಗೌರ್ಮೆಂಟ್ದವರು. ಸೊ ಆ ಒಳ ಮೀಸಲಾತಿ ಒಬ್ಬರು ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಯಾರಂತಂದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನಾಗಿದ್ದಾರೆ, ಒಳ ಮೀಸಲಾತಿ ನೇತೃತ್ವದ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಇವ್ರದ್ದು ಏನು ವರ್ಕ್ 2 ತಿಂಗಳ ಒಳಗಾಗಿ ಇವರು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಇವ್ರದ್ದು ವರ್ಕ್ ಏನಪ್ಪ ಅಂತಂದರೆ, SCನಾಗ ಏನು ಸಬ್ಕಾಸ್ಟ್ ಬರ್ತಾವಲ್ಲ ಅದ್ರದ್ದು ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಬೇಕು. ಅದ್ರ ರಿಲೇಟೆಡ್ ಮೀಸಲಾತಿ ಕೂಡ ಕೊಡಬೇಕು. ಮುಂದೆ ಹೇಳ್ತೀನಿ ಅದು ಹೆಂಗೆ ಅಂತ. ಮೇನ್ ಕಾರ್ಯ ನೋಡಿರಿ, ರಾಜ್ಯದಲ್ಲಿ ಪರಿಷ್ಠಿತ SC ಒಳ ಮೀಸಲಾತಿ ಜಾರಿ ಸಂಬಂಧ 2024 ಅಕ್ಟೋಬರ್ 28 ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಈ ವೇಳೆ ಯಾವ ದತ್ತಾಂಶದ ಆಧಾರದ ಮೇಲೆ ಒಳ ಮೀಸಲಾತಿ ನಿಗದಿಪಡಿಸಬೇಕು ಎಂಬ ಕುರಿತು ಪ್ರತ್ಯೇಕ ಆಯೋಗ ರಚಿಸಿ ವರದಿ ಪಡಿಸಲಾಗುವುದು. ಅಲ್ಲಿಯವರೆಗೂ ಯಾವುದೇ ನೂತನ ನೇಮಕಾತಿ ಅಧಿಸೂಚನೆ ಮಾಡಲಾಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್, ಈ ಮೂಲಕ 4 ದಶಕಗಳ ಕಾಲದ ಪರಿಶಿಷ್ಟ ಜಾತಿಗಳ ಬೇಡಿಕೆಗೆ ಸಂಬಂಧಿಸಿದ, ಅಂದರೆ 40 ವರ್ಷದಿಂದ ಏನಾಗಿತ್ತು, ಇದು
ಮಾಡ್ಬೇಕಂತ ಏನೋ ನಡೆದಿತ್ತಂತ ಹೇಳತ್ತಾರ ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಯಾವುದು, ಕರ್ನಾಟಕದ ಒಳ ಮೀಸಲಾತಿ ಅಧ್ಯಯನಕ್ಕೆ ಫಸ್ಟ್ 2005 ಯಾರು ಎ ಸದಾಶಿವ ಅವರು ಕೂಡ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅಂದರೆ SC ಸಬ್ ಡಿವಿಷನ್ ಹ್ಯಾಂಗೆ ಮಾಡ್ತಾರಪ್ಪ ಅಂತಂದ್ರೆ ನೋಡಿಲ್ಲ ಅದ ನೋಡಿರಿ, ಇವ್ರು ಮಾಡಿರೋದು ಎಡಗೈ ಸಮುದಾಯ, ಬಲಗೈ ಮತ್ತು ಗ್ರೂಪ್ 3 ಗ್ರೂಪ್ 4. ಸೊ ಈ ರಿಲೇಟೆಡ್ ಟು SCನಾಗೆ 15%ನಾಗೆ ಯಾರ್ಯಾರಿಗೆ ಕೊಡ್ಬೇಕಂತ ಅದು ಒಳ ಮೀಸಲಾತಿ. ನೆಕ್ಸ್ಟ್ ಕರ್ನಾಟಕದ ಟೋಟಲ್ 6 ಕೋಟಿ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 6 ಕೋಟಿ ಜನ ಇದ್ದಾರೆ 2011. ಸೊ ಅದ್ರಾಗ SC ಪಾಪ್ಯುಲೇಷನ್ ಎಷ್ಟದ ನಂಬಲ್ಲಿ 1 crore SC ಪಾಪ್ಯುಲೇಷನ್ನೇ ಇದೆ. ಮತ್ತು ST ಇದವ್ರು ಎಷ್ಟು ಜನ ಇದ್ದಾರೆ 42 lakhs ಇದ್ದಾರೆ. ಓಕೆ, ಇದು ಇಷ್ಟು. ಸೊ ಇದು ಪಾರ್ಟ್ 1 ಆಫ್ ಡಿಸೆಂಬರ್ ಸ್ಪರ್ಧಾ ವಿಜೇತ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಪಾರ್ಟ್ 1 ಕಂಪ್ಲೀಟೆಡ್. ನೆಕ್ಸ್ಟು ಎಷ್ಟು ಪಾರ್ಟ್ ಆಗ್ತದೆ ನೋಡಮ್ಮೆ, ಮ್ಯಾಕ್ಸಿಮಮ್ 3 ಪಾರ್ಟ್ ಆಗ್ಬೋದು ಅಂತ ಅನ್ನಿಸ್ತದೆ. ಮುಂದಿಂದು ನೆಕ್ಸ್ಟ್ ಟುಮಾರೋ ವಿ ವಿಲ್ ಡಿಸ್ಕಸ್. ಓಕೆ, ಥ್ಯಾಂಕ್ ಯು ಆಲ್. Thank you for listening and joining.